ವಾಸ್ತುನ ಒಂದು ಲಾಜಿಕಲ್ ಎಕ್ಸ್ಪ್ಲನೇಷನ್ ಕೊಡೋದಕ್ಕೆ ಒಂದು ಎಕ್ಸಾಂಪಲ್ ಕೊಡ್ತೀರಾ? 9 ಗ್ರಹಗಳು ಇದು ಇವತ್ತು ವಿಜ್ಞಾನ ಬರೋಕ್ಕಿಂತ ಮುಂಚೆ ಅವತ್ತೇ ಆರ್ಯಭಟ ಇದ್ರು. ಒಬ್ಬ ಮನುಷ್ಯನ ಜಾತಕ ಹೇಳಬೇಕಂದ್ರೆ ಇವಾಗ ಫ್ಯೂಚರ್ನ ಯಾರು ಖಂಡಿತ 100% ಪ್ರಿಡಿಕ್ಟ್ ಮಾಡೋಕ್ಕಾಗೋದಿಲ್ಲ. ನಾನು ಇಲ್ಲಿಂದ ಆಚೆ ಹೋದ್ರೆ ಕರೆಕ್ಟಾಗಿ ಏನಾಗುತ್ತೆ ಅಂತ ಯಾರಿಗೂ ಹೇಳೋಕ್ಕಾಗೋದಿಲ್ಲ. ಇವತ್ತೆಲ್ಲ ಏನಾಗ್ಬಿಡುತ್ತೆ ಅಂದರೆ ಕಂಪ್ಯೂಟರ್ ಬಂದಿರೋದ್ರಿಂದ ಅಲ್ಲಿ ಹಾಕ್ಬಿಟ್ರೆ ಬಂದ್ಬಿಡ್ತದೆ ಎಲ್ಲ. ನಮಗೆಲ್ಲ ಹಾಗೆಲ್ಲ ಮಾಡಲಿಲ್ಲ. ನಾವು ಅವತ್ತಿನ ಸೂರ್ಯೋದಯವನ್ನು ತಗೊಂಡು ಭುಕ್ತಿಯನ್ನು ಕಳೆದು ಅದನ್ನು ಮಾಡಿ ನಾವು ಲೆಕ್ಕ ಮಾಡ್ತಿದ್ವಿ. ನನ್ನ ಫ್ರೆಂಡ್ ಒಬ್ಬ ಜ್ಯೋತಿಷ್ಯ ನಂಬ್ತಾನೆ, ಆದರೆ ಯಾವ ಜ್ಯೋತಿಷ್ಯರನ್ನ ನಂಬೋದು ನನಗೆ ಗೊತ್ತಿಲ್ಲ ಅಭಿ ಅಂತ ಹೇಳ್ತಾನೆ. ಒಬ್ಬರ ಹತ್ರ ಹೋದ್ರೆ ಒಂದು ಹೇಳ್ತಾನೆ, ಇನ್ನೊಬ್ಬರ ಹತ್ರ ಹೋದ್ರೆ ಕರೆಕ್ಟಾಗಿರೋ ಜ್ಯೋತಿಷ್ಯರನ್ನ ಹೇಗೆ ಕಂಡುಹಿಡಿಯೋದು? ವಾಟ್ ಇಸ್ ದ ಮೀನಿಂಗ್ ಆಫ್ ದಿ ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಏತುನಾಂ? ಅದು ಯಾಕೆ ಹೆಣ್ಣು ಮಕ್ಕಳೇ ಕಾಲುಂಗ್ರ ಹಾಕಬೇಕು, ಗಂಡು ಮಕ್ಳು ಯಾಕೆ ಕಾಲುಂಗ್ರ ಹಾಕಬಾರ್ದು? ಯಾವತ್ತೂ ಶಾಸ್ತ್ರ ಸುಳ್ಳಾಗೋದಿಲ್ಲ, ಶಾಸ್ತ್ರ ಮಾಡಿಸ್ತಕ್ಕಂಥವ್ನು ಸುಳ್ಳಾಗಿರ್ತಾನೆ. ಹಣಕಾಸಿನ ಸಮಸ್ಯೆನ ಪಾರ್ ಮಾಡೋದಕ್ಕೆ ಲಕ್ಷ್ಮೀ ಪೂಜೆ ಮಾಡಬೇಕಾ, ಕುಬೇರ ಪೂಜೆ ಮಾಡಬೇಕಾ? ಡಾಕ್ಟರ್ ಸಂಪತ್ ವೇಣುಗೋಪಾಲ್ ಆಚಾರ್ಯ ಅವ್ರಿಗೆ ದಿ ಇನ್ಫೋ ಮಾನ್ಸ್ಟರ್ ಪಾಡ್ಕಾಸ್ಟ್ಗೆ ವೆಲ್ಕಮ್. ಹೇಗಿದ್ದೀರಾ ಸರ್? ತುಂಬ ಚೆನ್ನಾಗಿದ್ದೀನಿ, ಭಗವಂತನ ಆಶೀರ್ವಾದ, ನಾರಾಯಣನ ಕೃಪೆ. ಥ್ಯಾಂಕ್ ಯು ಸೋ ಮಚ್ ಸರ್. ಸರ್, ನಮ್ಮ ಆಡಿಯನ್ಸ್ಗೆ ನಿಮ್ಮ ಬಗ್ಗೆ ಒಂದು ಸ್ಮಾಲ್ ಇಂಟ್ರೋ ಕೊಡಿ ಸರ್. ಹರಿ ಓಂ. ಯೋ ನಿತ್ಯಮಚ್ಯುತ ಪದಾಂಬುಜಗ್ಮರ್ಕ್ಮಾಹ ವ್ಯಾಮೋಹತ ಸೈತರಾಣಿ ತೃಣಾಯ ಮೇನೆ ಅಸ್ಮದ್ಗುರು ಭಗವತೋಸ ದೇಹೇಕ ಸಿಂಧು ರಾಮಾನುಜಸ ಚರಣೋ ಶರಣಂ ಪ್ರಬದ್ಧೆ ಶ್ರೀಮತೆ ರಾಮಾನುಜಾಯ ನಮಃ. ನಾನು ಡಾಕ್ಟರ್ ಸಂಪತ್ ವೇಣುಗೋಪಾಲಾಚಾರ್ಯ ಅಂತ. ನನ್ನ ಮೂಲ ಬಂದು ಬಳ್ಳಾರಿ ಜಿಲ್ಲೆ, ಈಗ ವಿಜಯನಗರ ಜಿಲ್ಲೆ ಆಗಿದೆ. ಕೂಡ್ಲಿಗಿ ತಾಲೂಕು ಗುಣಾಸಾಗರ ಎಂಬತಕ್ಕಂಥ ಒಂದು ಸಣ್ಣ ಹಳ್ಳಿ. ಆ ಹಳ್ಳಿಯಲ್ಲಿ ಜನಿಸಿ ವೈದಿಕ ಕುಟುಂಬದಲ್ಲಿ ಜನಿಸಿ ಬಂದಂಥವನು. ಸದ್ಯ ನಾನು ಬೆಂಗಳೂರಿನ ಯಲಹಂಕದಲ್ಲಿ ವಾಸವಾಗಿದ್ದೇನೆ. ನಾನು ಯಲಹಂಕದಲ್ಲಿ ಆಗಮಿಕನಾಗಿ, ಅರ್ಚಕರಾಗಿ, ಜ್ಯೋತಿಷ್ಯಗಾರರಾಗಿ ಮತ್ತು ವಾಸ್ತು ತಜ್ಞನಾಗಿ ಸೇವೆ ಮಾಡ್ತಾ ಇದ್ದೇನೆ. ನಾನು ಈ ಒಂದು ರಂಗದಲ್ಲಿ ವಿಶೇಷವಾಗಿರ್ತಕ್ಕಂತಹ ಜ್ಞಾನವನ್ನು ಪಡಿಬೇಕು ಅಂತೇಳಿ ಮತ್ತೆ ನಾನು ಇದರಲ್ಲಿ ಒಂದು ರಿಸರ್ಚನ್ನು ಮಾಡಿದೆ. ಭಾರತೀಯ ಸಂಪ್ರದಾಯಗಳು ವೈಜ್ಞಾನಿಕ ತಳಹದಿಯ ಮೇಲೆ ಅಂತ ಹೇಳಿ, ಇಂಡಿಯನ್ ಕಲ್ಚರ್ ಸೈಂಟಿಫಿಕ್ ರೀಸನ್ ಅಂದರೆ ನಾವು ಮಾಡ್ತಕ್ಕಂಥ ಆಚರಣೆಗಳು ಇವೆಲ್ಲವೂ ಕೂಡ ವಿಜ್ಞಾನದ ತಳಹದಿಯ ಮೇಲೆ ಇದೆ ಅಂತ ಹೇಳಿ ಪ್ರೊಫೆಸರ್ KS ನಾರಾಯಣಾಚಾರ್ಯ ಅಂತ ಅವರ ಗೈಡ್ಲೈನ್ಸಲ್ಲಿ ನಾನು PhD ಮಾಡಿದೆ. ಅಮೇರಿಕದಲ್ಲಿರ್ತಕ್ಕಂಥ ಫ್ಲೋರಿಡಾದಲ್ಲಿ ಯೋಗ ಮತ್ತು ಸಂಸ್ಕೃತಿ ಯೂನಿವರ್ಸಿಟಿ ಇದೆ. ಆ ಯೂನಿವರ್ಸಿಟಿಯಲ್ಲಿ ನನಗೆ ಗೌರವ PhD ಡಾಕ್ಟರೇಟನ್ನು ನನಗೆ ಲಭಿಸಿತು. ಇಲ್ಲಿ ಅರ್ಚಕರಾಗಿ ಕೆಲಸ ಮಾಡ್ಕೊಂಡಿದ್ದೀನಿ. ವೆರಿ ನೈಸ್ ಸರ್. ಸರ್, ನಿಮಗೆ ಫಸ್ಟ್ ಕ್ವೆಶನ್ ನಾನು ವಾಸ್ತು ಬಗ್ಗೆ ಕೇಳ್ತೀನಿ, ಯಾಕಂದರೆ ಅದ್ರ ಟಾಪಿಕ್ ನೀವಾಗಲೇ ಪಿಕ್ ಮಾಡಿದ್ದೀರಾ. ವಾಸ್ತು ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಸರ್? ಏನಿಲ್ಲ, ವಾಸ್ತು ಎಷ್ಟು ಇಂಪಾರ್ಟೆಂಟ್ ಅಂದರೆ ಇದು ಸೃಷ್ಟಿಯ ನಿಯಮ. ಅದು ಸೃಷ್ಟಿಯ ನಿಯಮ ಅಂದರೆ ಈಗ ಭಾಳ ಜನ ಏನು ಹೇಳ್ತಾರಪ್ಪ ಅಂದರೆ ವಾಸ್ತು ಇದ್ದರೆ ಆಗೋದಿಲ್ವಾ, ಹಿಂದೆ ವಾಸ್ತು ಇದ್ದಿಲ್ವಾ? ಖಂಡಿತ ಹಿಂದೆ ವಾಸ್ತು ಇತ್ತು. ಹಿಂದೆ ವಾಸ್ತು ಹೇಗಿತ್ತಪ್ಪ ಅಂದರೆ ಆಗ್ನೇಯದಲ್ಲಿ ಏನಿರ್ತಿತ್ತು? ಅಡುಗೆ ಮನೆ ಇರ್ತಿತ್ತು. ಯಾಕೆ ಆಗ್ನೇಯದಲ್ಲಿ ಅಡುಗೆ ಮನೆ ಇರಬೇಕು ಅಂದರೆ, ವೈಜ್ಞಾನಿಕವಾಗಿ ಆಗ್ನೇಯ ಪಕ್ಕದ್ದು ಎಡಕ್ಕಿರೋದು ದೇವಮೂಲೆ, ಅಲ್ಲಿ ನೀರಿರುತ್ತೆ. ಬೆಳಕು ಮತ್ತು ಗಾಳಿ ಸರಳ ರೇಖೆಯಲ್ಲಿ ಪ್ರಸಾರವಾಗುತ್ತದೆ ವಿಜ್ಞಾನ ಹೇಳೋದು. ಸೊ ಅಲ್ಲಿ ಗಾಳಿ ಎಲ್ಲಿದೆ ಅಂದರೆ ವಾಯುವ್ಯದಲ್ಲಿದೆ. ವಾಯುವ್ಯಕ್ಕೂ ಆಗ್ನೇಯಕ್ಕೂ ಕ್ವೈಟ್ ಡಿಫ್ರೆಂಟ್ ಇದೆ. ಅದೇ ದೇವಮೂಲೆಯಲ್ಲೇ ಬೆಂಕಿ ಹಾಕಿದರೆ ಅಲ್ಲೇ ಪಕ್ಕದಲ್ಲಿ ಗಾಳಿಯಿಂದ ಬೆಂಕಿ ನಂದು ಹೋಗೋದು, ಬೆಂಕಿ ಹಾರೋಗ್ಬಿಡೋದು. ಸೊ ಅಲ್ಲಿ ಅದಕ್ಕೆ ಅಡುಗೆ ಮನೆಯಲ್ಲಿ ಮಾಡಲಿಲ್ಲ ಅವರು. ಆಗ್ನೇಯದಲ್ಲಿ ಅದು ಮೂಲೆಯನ್ನು ಕೊಟ್ಟರು. ಹಾಗಾಗಿ ಈಗ ನಮಗೆ ಉದಾಹರಣೆ ಅದನ್ನು ವಾಸ್ತು ಹೇಗೆ ಹೇಳಬೇಕು ಅಂದರೆ, ಭಾಳಷ್ಟು ಜನಗಳು ಗೊತ್ತಿಲ್ಲದ ವಿಚಾರಪ್ಪ ಅಂದರೆ, ಶರ್ಟಿಗೆ ಜೋಬನ್ನು ಯಾಕೆ ಎಡಗಡೆ ಇಡ್ತಾರೆ ನೋಡಿ, ಬಲಗಡೆ ಇಡಲ್ಲ. ಯಾಕೆ ಇಡಲ್ಲ ಅಂದರೆ ಇದು ವಾಸ್ತು ಯಾಕೆ ಇಡಲ್ಲ ಅಂದರೆ, ಹಾರ್ಟ್ ಇರೋದು ಎಡಗಡೆ. ನಾವು ಹಾರ್ಟ್ ಇರೋದು ಎಡಗಡೆ ಆಗಿರೋದ್ರಿಂದ ಇಲ್ಲಿ ಜೋಬಲ್ಲಿ ಕೈ ಹಾಕೋದ್ರಿಂದ ಅದು ನಮಗೆ ಈಸಿ ಆಗುತ್ತೆ. ನಮ್ಮ ಹಾರ್ಟಿಗೆ ಯಾವುದೇ ಬಲವಾದ ಪೆಟ್ಟು ಬೀಳಲ್ಲ, ಬಲವಾದ ತೂಕ ಬೀಳಲ್ಲ, ಹಾರ್ಟಿಗೆ ತೊಂದರೆ ಆಗಲ್ಲ. ಅದೇ ಬಲಗಡೆ ಜೋಬ್ ಇಟ್ಟಿದ್ರೆ ಹೀಗೆ ಎಡಗೈಗೆ ಆಗ್ಬೇಕಾದ್ರೆ ಈಗ ಎಡಗೈ ಹಾರ್ಟಿಗೆ ಟಚ್ ಆಗೋದು. ಅದರಿಂದ ಇದು ವೈಜ್ಞಾನಿಕವಾಗಿ ಮಾಡಿರ್ತಕ್ಕಂಥದ್ದು. ಹಾಗಾಗಿ ವಾಸ್ತು ಬೇಕು, ಆದರೆ ಸಂಪೂರ್ಣ ವಾಸ್ತುಕ್ಕೆ ಅಳವಡಿಸ್ಕೊಳ್ಳೋಕ್ಕೆ ಇವತ್ತಿನ 30-40 ಸೈಟಲ್ಲಿ ಕಷ್ಟ ಆಗಿದೆ. ವಾಸ್ತು ಬೇಕು, ವಾಸ್ತುನೇ ಚೌಕಟ್ಟು. ಅದೊಂದು ಚೌಕಟ್ಟು. ಒಂದು ಚೌಕಟ್ಟಲ್ಲಿ ಹೀಗೆ ಇರಬೇಕಂತದ್ದು ಚೌಕಟ್ಟು. ಹಾಗಾಗಿ ವಾಸ್ತು ಅವಶ್ಯಕತೆ ಇದೆ. ವಾಸ್ತುನ ಒಂದು ಲಾಜಿಕಲ್ ಎಕ್ಸ್ಪ್ಲನೇಷನ್ ಕೊಡೋದಕ್ಕೆ ಒಂದು ಎಕ್ಸಾಂಪಲ್ ಕೊಡ್ತೀರಾ? ಈಗ ನೀರು ನೈಋತ್ಯದಲ್ಲಿ, ಯಾಕೆ ನೈಋತ್ಯದಲ್ಲಿ ನಾವು ವಾಟರ್ ಟ್ಯಾಂಕ್ ಮಾಡಬೇಡಿ, ಅಲ್ಲಿ ನೀರಿನ ತೊಟ್ಟಿ ಇಡಬೇಡಿ ಅಂತ ಹೇಳಿದ್ರೆ, ಈ ಭೂಮಂಡಲ ಇರೋದು, ಭೂಮಿ ಇರೋದು ಹೇಗಪ್ಪ ಅಂದರೆ ಪಶ್ಚಿಮ ಎತ್ತರವಾಗಿ
ಪೂರ್ವ ತಗ್ಗಾಗಿ, ದಕ್ಷಿಣ ಎತ್ತರವಾಗಿ, ಉತ್ತರ ತಗ್ಗಾಗಿದೆ. ಸೊ ನಾವು ಇಲ್ಲಿ ನೈಋತ್ಯದಲ್ಲಿ ನೀರಿನ ತೊಟ್ಟಿ ಇದ್ದರೆ ಅಲ್ಲಿಗೆ ಆ ನೈಋತ್ಯಾಧಿಪತಿ ಬಂದು ರಾಹು. ಭಯವನ್ನು, ಭೀತಿಯನ್ನು, ದುಸ್ವಪ್ನವನ್ನು ಇದನ್ನು ಉಂಟು ಮಾಡಿಸ್ತಾನೆ. ಹಾಗಾಗಿ ನೈಋತ್ಯದಲ್ಲಿ ಏನಿರಲ್ಲ, ತೊಟ್ಟಿ ಇರಲ್ಲ, ಟಾಯ್ಲೆಟ್ ಇರಲ್ಲ, ಪಿಟ್ಟಿರಲ್ಲ, ಅಲ್ಲಿ ಇರಬಾರ್ದು ಅಂತ. ಸಾಮಾನ್ಯವಾಗಿ ಇರೋದಿಲ್ಲ, ಇರಬಾರ್ದು ಅಂತ ಇದೆ. ಹಾಗಾಗಿ ಮತ್ತು ನಾವು ನೈಋತ್ಯದಲ್ಲಿ ನೀರನ್ನು ಹಾಕಿದರೆ ಅದು ಈಶಾನ್ಯಕ್ಕೆ ಬರಬೇಕು. ಅದಕ್ಕೊಂದು ಲಾಜಿಕ್ ಏನಪ್ಪ ಅಂದರೆ, ಶಿವನ ತಲೆಯ ಮೇಲೆ ಇರ್ತಕ್ಕಂಥವಳು ಗಂಗೆ, ಅದೇ ಲಾಜಿಕ್. ಶಿವನ ತಲೆಯ ಮೇಲೆ ಗಂಗೆ ಇದ್ದಾಳೆ ಅಂತ. ವೆರಿ ನೈಸ್. ಎಷ್ಟೊಂದು ಜನಕ್ಕೆ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಇಲ್ಲ. ಈಗ ಲಾಜಿಕಲಾಗಿ ಕನೆಕ್ಟ್ ಮಾಡಿಬಿಟ್ಟು ತುಂಬ ಜನ ಫಾಲೋ ಮಾಡೋಕ್ಕೆ ಶುರು ಮಾಡಿದ್ದಾರೆ. ನೀವು ಅಸ್ಟ್ರಾಲಜಿ ಬಗ್ಗೆನೂ ಹೇಳಿದ್ರಿ. ಅಸ್ಟ್ರಾಲಜಿ ಇವಾಗ ಸೈಂಟಿಸ್ಟ್ಗಳು ಬಂದ್ಬಿಟ್ಟು 9 ಪ್ಲ್ಯಾನೆಟ್ಗಳಿದೆ, ಭೂಮಂಡಲ ರೌಂಡ್ ಆಗಿದೆ ಅಂತ ಇತ್ತೀಚೆಗೆ ಕಂಡಿಡಿದ್ರು ಒಂದಷ್ಟು ವರ್ಷಗಳ ಮುಂಚೆ. ಕನ್ನಡದಲ್ಲಿ ಭೂಗೋಳಶಾಸ್ತ್ರ ಅಂತ, ಸಂಸ್ಕೃತದಲ್ಲಿ ಭೂಗೋಳಶಾಸ್ತ್ರ ಅಂತ ಆಗಿಂದಲೇ ಇತ್ತು. ಸೊ ಆಗಲೇ ಗೊತ್ತಿತ್ತು. ನಾವು ವರಹಸ್ವಾಮಿ ಎಲ್ಲಿ ಶಿಲೆ ನೋಡಿದ್ರೂ ಭೂಮಿ ಗುಂಡಾಗಿರೋದು ಅದರಲ್ಲೇ ಕಾಣುತ್ತೆ. ಸೊ ಇದನ್ನು ಇಂಗ್ಲೀಷ್ ಅವರು ಈಗ ಹೇಳಿದ್ಮೇಲೆ ನಂಬ್ತಿದ್ದಾರೆ. ನಮ್ಮ ಪೂರ್ವಜರು ಆಗಲೇ ಹೇಳಿದ್ರು, ಜನ ನಂಬಕ್ಕೆ ರೆಡಿ ಇಲ್ಲ. ಅಸ್ಟ್ರಾಲಜಿ ಬಗ್ಗೆ ಒಂದಷ್ಟು ಇನ್ಫಾರ್ಮೇಷನ್ ಕೊಡಿ ಸರ್. ಏನು ನಾವು ಅಸ್ಟ್ರಾಲಜಿ ಅಂದರೆ ಜ್ಯೋತಿಷ್ಯ. ಹೌದು, ಜ್ಯೋತಿ ಅಂದರೆ ಬೆಳಕು ಅಂತ. ನಮ್ಮಲ್ಲಿರ್ತಕ್ಕಂತಹ ಕತ್ತಲನ್ನು ಕಳೆದು ಬೆಳಕಿನ ದಾರಿಗೆ ಹೋಗೋದಕ್ಕೆ ಅದು ನಾವು ಜ್ಯೋತಿಷ್ಯವನ್ನು ಅಳವಡಿಸ್ಕೊಂಡಿರೋದು. ನಾವು ಭಾರತೀಯರು ಸೂರ್ಯ ಮತ್ತು ಚಂದ್ರನನ್ನು ನಂಬಿರೋದ್ರಿಂದ ಸೂರ್ಯನ ಕಿರಣಗಳು, ಚಂದ್ರನ ಕಿರಣಗಳು, ಮತ್ತು ನಾವೇನು ಆಗಲೇ ನೀವು ಕೇಳಿದಂಥ ಪ್ರಶ್ನೆಗೆ 9 ಗ್ರಹಗಳು. ಇದು ಇವತ್ತು ವಿಜ್ಞಾನ ಬರೋಕ್ಕಿಂತ ಮುಂಚೆ ಅವತ್ತೇ ಆರ್ಯಭಟ ಇದ್ದರು. ವರಹ ವಿಹಿರಾಚಾರ್ಯ ಅಂತಕ್ಕಂಥ ದೊಡ್ಡ ಋಷಿ ಇದ್ದರು, ದೊಡ್ಡ ವಿಜ್ಞಾನಿಗಳಿದ್ದರು. ಅವರು ಸಹ ಬೃಹತ್ ಜಾತಕ ಅಂತ ಬರೆದಾರೆ. ಅದರಲ್ಲಿ ಅವರು ಅವತ್ತೇ ಆ ವಿಜ್ಞಾನ ಬರೋಕ್ಕಿಂತ ಮುಂಚೆನೇ ಇವತ್ತು ಇಷ್ಟೇ ದಿನದಲ್ಲಿ ನಮಗೆ ಏನಾಗುತ್ತೆ, ಕಾಮನಬಿಲ್ಲು ಬರುತ್ತೆ, ಇಷ್ಟೇ ದಿನದಲ್ಲಿ ನಮಗೆ ಗ್ರಹಣ ಆಗುತ್ತೆ, ಇಷ್ಟೇ ದಿನಕ್ಕೆ ನಮಗೆ ಗ್ರಹಣ ಉತ್ಪತ್ತಿ ಆಗುತ್ತೆ ಅನ್ನೋದನ್ನು ಬರೆದಿರ್ತಕ್ಕಂಥವ್ರು. ಹಾಗಾಗಿ ಇವತ್ತಿನ ದಿನಗಳಲ್ಲಿ ಈಗ ಆ ಋಷಿಗಳ ಮಾಡಿರ್ತಕ್ಕಂಥದ್ದನ್ನು ಬಹುಶಃ ವಿಜ್ಞಾನಿಗಳು ಕೂಡ ಅದನ್ನು ಒಪ್ಪಿಕೊಂಡಿದ್ದಾರೆ. ಈಗ ಒಮ್ಮತಕ್ಕೆ ಬರ್ತಾ ಇದ್ದಾರೆ. ನಿಜ ಅಂತಕ್ಕಂಥದ್ದು ಒಮ್ಮತಕ್ಕೆ ಬರ್ತಾ ಇದ್ದಾರೆ. ಒಬ್ಬ ಮನುಷ್ಯನ ಜಾತಕ ಹೇಳಬೇಕಂದ್ರೆ ಇವಾಗ ಫ್ಯೂಚರ್ನ ಯಾರು ಖಂಡಿತ 100% ಪ್ರೆಡಿಕ್ಟ್ ಮಾಡೋಕ್ಕಾಗೋದಿಲ್ಲ. ನಾನು ಇಲ್ಲಿಂದ ಆಚೆ ಹೋದ್ರೆ ಕರೆಕ್ಟಾಗಿ ಏನಾಗುತ್ತೆ ಅಂತ ಯಾರಿಗೂ ಹೇಳೋಕ್ಕಾಗೋದಿಲ್ಲ. ಆದರೆ ಜ್ಯೋತಿಷ್ಯ ಶಾಸ್ತ್ರದಿಂದ ಮುಂದೆ ಏನಾಗ್ಬೋದು ಅಂತ ಒಂದಷ್ಟು ಇನ್ಫಾರ್ಮೇಷನ್ನ ಕೊಡೋಕ್ಕಾಗತ್ತೆ. ಜ್ಯೋತಿಷ್ಯ ಶಾಸ್ತ್ರದ ಮೇಲೆ ಒಬ್ಬ ಮನುಷ್ಯ ಎಷ್ಟು ಪರ್ಸೆಂಟೇಜ್ ರಿಲೈ ಆಗ್ಬೋದು? ನನ್ನ ಪ್ರಕಾರವಾಗಿ ಒಳ್ಳೆ ಪ್ರಶ್ನೆ ಕೇಳಿದ್ರಿ, ಬಹಳ ಒಳ್ಳೆ ಪ್ರಶ್ನೆ ಇದು. ಭಾಳ ಜನಗಳು, ನಾನು ಕೂಡ ಹೇಳ್ತೀನಿ. ಯಾಕೆ ಹೇಳ್ತೀನಿ ಅಂದರೆ, ಕೆಲವರು ನನ್ನ ಹತ್ರ ಬರ್ತಾರೆ, ಸ್ವಾಮಿಗಳೇ ಫುಲ್ ಜಾತಕ ಬರ್ಸ್ಬಿಟ್ರೆ ಏನಾರು ಇದ್ದರೆ ನಮಗೆ ಒಂಥರ ಆಘಾತ ಆಗುತ್ತೆ, ಏನಾಗುತ್ತೆ ಅನ್ನತಕ್ಕಂಥ ಆಘಾತ ಆಗುತ್ತೆ ಅಂತ ಕೇಳ್ತಾರೆ. ಸೊ ಅದಕ್ಕೆ ನನ್ನ ಉತ್ತರ ಏನಪ್ಪ ಅಂದರೆ, ನಮಗೆ ಆರೋಗ್ಯ ಸರಿ ಇಲ್ಲದಾಗ, ಏನೋ ಹೆಚ್ಚು ಕಮ್ಮಿ ಆಗಿ ನಾವು ಹಾಸ್ಪಿಟ್ಲಿಗೆ ಹೋದಾಗ ಡಾಕ್ಟ್ರ್ ಏನಂತಾರೆ, 1-2 ತಿಂಗಳು ಮುಂಚೆ ಬಂದಿದ್ದರೆ ನಾನು ರಿಪೋರ್ಟ್ ನೋಡ್ತಿದ್ದೆ, ಬ್ಲಡ್ ಏನಾಗಿತ್ತು ನೋಡ್ತಿದ್ದೆ, ಈಗ ಬಂದುಬಿಟ್ಟಿದ್ದೀರಿ, ಇದಕ್ಕಿದ್ದಂಗೆ ಬಂದಿರಿ, ಕಷ್ಟ ಆಗುತ್ತೆ, ನೋಡೋಣ, ಎಲ್ಲ MRI ಸ್ಕ್ಯಾನ್ ಮಾಡಿಸೋಣ, ರಿಪೋರ್ಟಲ್ಲಿ ಏನಿದೆ ನೋಡೋಣ ಅಂತ. ಆಗ ನಮಗನ್ಸುತ್ತೆ, ಅಯ್ಯೋ 2 ತಿಂಗಳು ಮುಂಚೆನೇ ಮಾಡ್ತಿದ್ರೆ ಚೆನ್ನಾಗಿತ್ತೇನೋ, ನಾವು ರಿಪೋರ್ಟ್ ಮಾಡ್ತಿದ್ರೆ ಚೆನ್ನಾಗಿತ್ತೇನೋ. ಅದಕ್ಕೆ ಸಮನಾಗಿರ್ತಕ್ಕಂಥದ್ದು ಈ ಜ್ಯೋತಿಷ್ಯ ಮತ್ತು ನಮ್ಮ ಜಾತಕವನ್ನು ಮೊದಲೇ ಬರೆಸಿದ್ದು. ಅದೇನು ಜಾತಕ ಬರೆಸಿದ್ದು, ಜ್ಯೋತಿಷ್ಯಗಾರನು ಬುದ್ಧಿವಂತನಾಗಿರಬೇಕು, ವಿದ್ಯಾವಂತನಾಗಿರಬೇಕು, ಭಯಪಡಿಸುವಂತಹ ಜ್ಯೋತಿಷ್ಯಗಾರನಾಗಬಾರದು. ಯಾವುದೇ ಜ್ಯೋತಿಷ್ಯಗಾರನಾಗಲಿ, ನೀವು ಕೇಳಿದ ನಾನು ಡಾಕ್ಟ್ರು ಕೂಡ ಅಷ್ಟೇ, ಕಾಯಿಲೆಯನ್ನು ಗುಣಪಡಿಸೋರಾಗಿರಬೇಕು, ಕಾಯಿಲೆಯನ್ನು ಕಂಡುಹಿಡಿತಕ್ಕಂಥವ್ರಾಗಿರಬೇಕು, ಆದರೆ ಭಯಪಡಿಸಬಾರ್ದು. ಈ ಜ್ಯೋತಿಷ್ಯಗಾರರು ಕೂಡ ಅಷ್ಟೇ, ಕೆಲವೊಂದು ಕಡೆ ನಡೀತಾ ಇರ್ತದೆ, ಭಯಪಡಿಸಬಾರ್ದು. ಜ್ಯೋತಿಷ್ಯಗಾರರು, ಡಾಕ್ಟ್ರು ಎರಡು ಮುಖ. ಅದು ಇಲ್ಲ, ಭಗವಂತ ಇದ್ದಾನೆ, ಏನೋ ಒಂದು ಮಾಡೋಣ, ಯಾವುದೋ ಒಂದು ಶಾಂತಿ ಮಾಡೋಣ, ಅವನು ನಾಳೆ ಸಾಯನೋ ಇವತ್ತಿಗೆ ಸತ್ತೋಗ್ಬಿಡ್ತಾನೆ, ಭಯಪಡಿಸ್ಬಿಟ್ರೆ ಅದಕ್ಕೆ ಆಗಬಾರ್ದು. ಅವನ್ನ ಭಯಪಡಿಸದೆ ಅದಕ್ಕೆ ಏನು ನಾನು ಸಮಾಧಾನವನ್ನು ಕೊಡಬೇಕು, ಯಾವ ಶಾಸ್ತ್ರ ಮಾಡಿದರೆ, ಯಾವ ಶಾಂತಿ ಮಾಡಿದರೆ ಏನಾಗುತ್ತೆ ಅನ್ನೋದನ್ನು ಖಂಡಿತ ಕೊನೆ ಪಕ್ಷ ನನ್ನ ಅನುಭವ, ಆ ಶಾಂತಿಯಿಂದ ಅವರಿಗೆ ಅದರ ಸಂಪೂರ್ಣ ಫಲ ಸಿಗದೇ ಇದ್ದರೂ ಆ ವ್ಯಕ್ತಿಯ ಮನಸ್ಸಿಗಾದರೂ ಸಮಾಧಾನವಾಗುತ್ತದೆ. ಹಾಗಾಗಿ ಭಯಪಡಿಸುವಂಥ ಜ್ಯೋತಿಷ್ಯವನ್ನು ಮಾಡಬಾರ್ದು. ನಾನು ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವೆಶ್ಚನ್ ಕೇಳ್ತೀನಿ. ನನ್ನ ಫ್ರೆಂಡ್ ಒಬ್ಬ ಈ ಪ್ರಶ್ನೆಯನ್ನು ಕೇಳಿದ್ದ, ಅದನ್ನು ನಾನು ನಿಮಗೆ ಕೇಳ್ತೀನಿ. ನನ್ನ ಫ್ರೆಂಡ್ ಒಬ್ಬ ಜ್ಯೋತಿಷ್ಯ ನಂಬ್ತಾನೆ, ಆದರೆ ಯಾವ ಜ್ಯೋತಿಷ್ಯರನ್ನ ನಂಬೋದು ನನಗೆ ಗೊತ್ತಿಲ್ಲ ಅಭಿ ಅಂತ ಹೇಳ್ತಾನೆ. ಒಬ್ಬರ ಹತ್ರ ಹೋದರೆ ಒಂದು ಹೇಳ್ತಾನೆ, ಇನ್ನೊಬ್ಬರ ಹತ್ರ ಹೋದರೆ. ಕರೆಕ್ಟಾಗಿರೋ ಜ್ಯೋತಿಷ್ಯರನ್ನ ಹೇಗೆ ಕಂಡುಹಿಡಿಯೋದು? ಹೌದು, ಭಾಳ ಒಳ್ಳೆಯ ಪ್ರಶ್ನೆ ಇದು, ತುಂಬ ಒಳ್ಳೆಯ ಪ್ರಶ್ನೆ ಇದು. ನಾನು ಅನೇಕ ಮದುವೆಗಳಲ್ಲಿ, ನಾನು ಈಗಾಗಲೇ ಸುಮಾರು 875 ಮದುವೆಯನ್ನು ಮಾಡಿಸಿದ್ದೇನೆ.
ವೆರಿ ನೈಸ್. ಆ 875 ಮದುವೆಯಲ್ಲಿ ಚಂದನ್ ಕವಿತಾ ಅಂತ ನಮ್ಮ ಬಿಗ್ ಬಾಸಲ್ಲಿ ಬಿದ್ದಿರೋರು, ಅವ್ರ ಮದುವೆ ನಂದೊಂದು ನಾನು ಮಾಡಿಸಿದಂಥದ್ದು. ಈ ವಿಚಾರ ಯಾಕೆ ಹೇಳಿದೆ ನಾನು ನಿಮಗೆ ಅಂದರೆ, ಇಲ್ಲಿ ಶಾಸ್ತ್ರ ಒಂದೊಂದು ಮದುವೆಯಲ್ಲಿ ಒಂದೊಂದು ಥರ ಶಾಸ್ತ್ರ ಅಂತ ಹೇಳುತ್ತೆ. ಭಾರತೀಯ ಸಂಪ್ರದಾಯದಲ್ಲಿ ಇರೋದು ಒಂದೇ ಶಾಸ್ತ್ರ, ಒಂದೇ ಶಾಸ್ತ್ರ. ಯಾವತ್ತೂ ಶಾಸ್ತ್ರ ಸುಳ್ಳಾಗೋದಿಲ್ಲ, ಶಾಸ್ತ್ರ ಮಾಡಿಸ್ತಕ್ಕಂಥವ್ನು ಸುಳ್ಳಾಗಿರ್ತಾನೆ. ಜ್ಯೋತಿಷ್ಯ ಸುಳ್ಳಲ್ಲ, ಜ್ಯೋತಿಷ್ಯ ಹೇಳುವಂಥ ಜ್ಯೋತಿಷ್ಯಗಾರ ಸುಳ್ಳಾಗ್ತಾನೆ. ಸೊ ಇದರಲ್ಲಿ ನೀವು ಕೇಳಿದಂಥ ಪ್ರಶ್ನೆಗೆ ಯಾರನ್ನು ನಂಬಬಹುದು ಅಂತ ಪ್ರಶ್ನೆ ಬಂದಾಗ, ಯಾರು ವಿದ್ಯಾವಂತನಾಗಿದ್ದಾನೆ, ಅದರಲ್ಲೂ ವಿದ್ಯಾವಂತನಾಗಿರಬೇಕು, ಜ್ಯೋತಿಷ್ಯ ಬಲ್ಲವರಾಗಿರಬೇಕು, ಆ ಜ್ಯೋತಿಷ್ಯದ ಆ ಅರಿವು ಆ ವಂಶದಲ್ಲಿ ಅವರ ತಂದೆಗೂ ಇದ್ದು ಅವರ ಅನುಭವನೂ ಅದನ್ನು ಪಡ್ಕೊಂಡು ಅವನು ಸಹ ಇವತ್ತೆಲ್ಲ ಏನಾಗ್ಬಿಡುತ್ತೆ ಅಂದರೆ ಕಂಪ್ಯೂಟರ್ ಬಂದಿರೋದ್ರಿಂದ ಅಲ್ಲಿ ಹಾಕ್ಬಿಟ್ರೆ ಬಂದ್ಬಿಡ್ತದೆ ಎಲ್ಲ. ನಮಗೆಲ್ಲ ಹಾಗೆಲ್ಲ ಮಾಡಲಿಲ್ಲ. ನಾವು ಅವತ್ತಿನ ಸೂರ್ಯೋದಯವನ್ನು ತಗೊಂಡು ಭುಕ್ತಿಯನ್ನು ಕಳೆದು ಅದನ್ನು ಮಾಡಿ ನಾವು ಲೆಕ್ಕ ಮಾಡ್ತಿದ್ವಿ. ಅದು ಅಕ್ಯುರೇಟಾಗಿ ನಮಗೆ ಸಿಗುತ್ತೆ. ಹಾಗಾಗಿ ವಿದ್ಯಾವಂತನಾಗಿರ್ತಕ್ಕಂತಹ, ನಾನು ಮತ್ತೊಮ್ಮೆ ಹೇಳ್ತೀನಿ, ಭಯಪಡಿಸದೇ ಇರತಕ್ಕಂತಹ ಜ್ಯೋತಿಷ್ಯಗಾರನನ್ನು ಭೇಟಿಯಾದರೆ ಖಂಡಿತವಾಗಿಯೂ ಇದರಿಂದ ಸಮಾಧಾನವಾದಂಥ ಉತ್ತರ ಸಿಗುತ್ತೆ, ಅವನಿಗೂ ಸಮಾಧಾನಕರವಾಗುತ್ತದೆ. ಓಕೆ, ಮದುವೆ ಟಾಪಿಕ್ ಕ್ವಿಕ್ ಮಾಡಿದ್ದೀರಾ. ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಅದು. ಈಗ ಇದು ಎಷ್ಟೊಂದು ಜನಕ್ಕೆ ಈ ಪ್ರಶ್ನೆ ಇಷ್ಟ ಆಗದಿರ್ಬೋದು, ಬಟ್ ಈ ಪ್ರಶ್ನೆ ಕೇಳೋದಕ್ಕೆ ಹಿಂದೆ ಒಂದು ರೀಸನ್ ಇದೆ, ಅದನ್ನು ಆಮೇಲೆ ಹೇಳ್ತೀನಿ ನಾನು. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಲವ್ ಮ್ಯಾರೇಜ್ಗೆ ಒಂದು ಡಿಫ್ರೆಂಟ್ ಕಾನ್ಸೆಪ್ಟ್ ಮತ್ತು ಅರೇಂಜ್ ಮ್ಯಾರೇಜ್ಗೆ ಡಿಫ್ರೆಂಟ್ ಕಾನ್ಸೆಪ್ಟ್ ಇದೆಯಾ? ಎರಡರಲ್ಲಿ ಯಾವ್ದು ಬೆಸ್ಟು? ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅರೇಂಜ್ ಮ್ಯಾರೇಜು ಲವ್ ಮ್ಯಾರೇಜು ಅಂತ ಇಲ್ಲ. ಓಕೆ, ಮದುವೆ ಇದೆ. ಮದುವೆ ಆಗ್ತಕ್ಕಂತಹ ಹುಡುಗಿಯನ್ನು ಅಥವಾ ಹುಡುಗನನ್ನು ತಾನು ಆಯ್ಕೆ ಮಾಡ್ಕೊಳ್ತಕ್ಕಂಥದ್ದು ಇದೆ. ಆದರೆ ನಮ್ಮ ಭಾರತೀಯ ಸಂಪ್ರದಾಯದಲ್ಲಿ ಋಷಿಮುನಿಗಳು ಅದಕ್ಕೊಂದು ಚೌಕಟ್ಟನ್ನು ಹಾಕಿದರು. ಮದುವೆ ಅಂದರೆ ಹೀಗಿರಬೇಕು ಅಂತ ಚೌಕಟ್ಟನ್ನು ಹಾಕಿದರು. ಹೀಗಿದ್ದಾಗ ಅದಕ್ಕೆ ಅನೇಕ ಉದಾಹರಣೆಗಳಿದ್ದಾವೆ. ರಾಮ ಸೀತೆ ಕಲ್ಯಾಣೋತ್ಸವ ಇದ್ದಾವೆ. ಈ ಥರದ ಕಲ್ಯಾಣೋತ್ಸವಗಳನ್ನು ಬಂದಾಗ ಶಾಸ್ತ್ರಕ್ಕೆ ಅನುಗುಣವಾಗಿ ದೊಡ್ಡವರು ಅಂದರೆ ಹಿಂದೆಲ್ಲ ರಾಮ ಸೀತೆ ಕಲ್ಯಾಣದಲ್ಲಿ ದೊಡ್ಡ ಋಷಿಗಳು ಇರ್ತಾಯಿದ್ರು. ಅವರು ನಿಂತು ಮದುವೆ ಮಾಡಿದಂಥದ್ದು, ಅವರ ಆಶೀರ್ವಾದ ಇರ್ತಿತ್ತು. ಹಾಗಾಗಿ ಮದುವೆಯನ್ನು ಭಾರತೀಯ ಸಂಪ್ರದಾಯದ ಚೌಕಟ್ಟಲ್ಲಿ ಮದುವೆ ಮಾಡಿಕೊಂಡರೆ, ಮದುವೆ ಮಾಡಿಕೊಳ್ಳುವಾಗ ಮಾಡಿಸುವಂತಹ ಪುರೋಹಿತರು ಅವರು ಆ ಮದುವೆಯ ಅರ್ಥವನ್ನು ಅವರಿಗೆ ಹುಡುಗನಿಗೆ ಹೇಳಿದರೆ, ನೀವು ಹೇಳಿದಂಥ ಪ್ರಶ್ನೆಯಲ್ಲಿ ಈ ಅರೇಂಜ್ ಮ್ಯಾರೇಜು ಲವ್ ಮ್ಯಾರೇಜು ಅಂತ ಇದೆಯಲ್ಲ, ಈ ಲವ್ ಮ್ಯಾರೇಜು ಆಗಬಾರ್ದು ಅಂತ ನಾನು ಹೇಳಲ್ಲ. ಆಯ್ಕೆ ಸರಿಯಾಗಿರಬೇಕು. ಮಾಡಿಕೊಳ್ಳುವಂಥ ಆಯ್ಕೆ ಅವರು ಗುಣವಂತರ, ಯೋಗ್ಯವಂತರ, ವಿದ್ಯಾವಂತರ, ಸಂಸಾರ ನಡೆಸ್ತಕ್ಕಂಥವರ, ಮತ್ತು ಅದೇ ಮೊದಲೆಲ್ಲ ಹೇಳ್ತಿದ್ರು ಗುಣ ನೋಡಿ ಹೆಣ್ಣು ಕೊಡು ಅಂತ. ಎಸ್, ಅದನ್ನು ಆ ರೀತಿಯಲ್ಲಿ ಹೋದಾಗ ಇದು ಅರೇಂಜ್ ಮ್ಯಾರೇಜು ತಪ್ಪಂತ ನಾನು ಹೇಳೋದಿಲ್ಲ, ನಾನು ಲವ್ ಮ್ಯಾರೇಜು ತಪ್ಪಂತ ಹೇಳೋದಿಲ್ಲ. ಮದುವೆಯನ್ನು ಸಂಸ್ಕಾರಯುತವಾಗಿ ಮಾಡಿಕೊಂಡು ಹುಡುಗನನ್ನು ಹುಡುಗಿಯನ್ನು ಹುಡುಗ ಅರ್ಥ ಮಾಡಿಕೊಂಡು ಅವರ ಸಂಬಂಧಿಕರ ಪರಂಪರೆಯನ್ನು ಅರ್ಥ ಮಾಡ್ಕೊಂಡಾದರೆ ಲವ್ ಮ್ಯಾರೇಜೂ ಓಕೆ, ಅರೇಂಜ್ ಮ್ಯಾರೇಜೂ ಓಕೆ. ಆದರೆ ಮದುವೆ ಮಾಡುವಾಗ ಮಾಡಿಸುವಂಥವರು ಅದರ ಬಗ್ಗೆ ಸ್ವಲ್ಪ ಜ್ಞಾನವನ್ನು ತಿಳ್ಕೊಂಡಿರಬೇಕು ಅಂತ ನನ್ನ ಭಾವನೆ. ಯಾಕೆಂದರೆ ನಾನು ಹಿರೇಮಗಳೂರು ಕಣ್ಣನವರ ಶಿಷ್ಯನಾಗಿರೋದ್ರಿಂದ ಅದನ್ನು ಅಟ್ಲೀಸ್ಟ್ ಹುಡುಗನಿಗೆ ಯಾಕೆ, ವಾಟ್ ಇಸ್ ದ ಮೀನಿಂಗ್ ಆಫ್ ದಿ ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಏತುನಾಂ ಕಂಠೇ ಬದ್ನಾಮಿ ಶುಭಗೆ ತ್ವಂ ಜೀವ ಶರದಂ ಶತಂ. ನಮ್ಮ ಗುರುಗಳು ಹಿರೇಮಗಳೂರು ಕಣ್ಣನ್ನು, ಅವರ ತಂದೆ ಸವ್ಯಸಾಚಿ ಸ್ವಾಮಿಗಳು ಅಂತ, ಅವರಲ್ಲಿ ಬೆಳೆದವರು ನಾವು. ಇದು ಯಾವ ವೇದದಲ್ಲಿಲ್ಲ, ಯಾವ ಪುಸ್ತಕದಲ್ಲಿಲ್ಲ. ಈ ಮಂತ್ರ, ಈ ಮಾಂಗಲ್ಯ ಕಟ್ಟ ಮಂತ್ರ ಇದೆಯಲ್ಲ, ಯಾವ ವೇದದಲ್ಲಿಲ್ಲ, ಯಾವ ಪುಸ್ತಕದಲ್ಲಿಲ್ಲ. ಯಾರೋ ಋಷಿಗಳು ಮಾಡಿರೋದು ಅಂತ ನಮ್ಮ ಸ್ವಾಮಿಗಳು, ನಮ್ಮ ಗುರುಗಳು ಹೇಳಿದ್ದು, ಹಿರೇಮಗಳೂರು ಕಣ್ಣನ್ನ ಮತ್ತು ಸವ್ಯಸಾಚಿಗಳು. ಮಾಂಗಲ್ಯಂ ತಂತು ನಾನೇನ, ತಂತಿ ಎಳೆಯಂತಿರುವ ಮಾಂಗಲ್ಯವನ್ನ, ಕಂಟೆ ಅಂದರೆ ಕುತ್ತಿಗೆ, ಬದ್ನ ಅಂದರೆ ಕಟ್ತಾ ಇದ್ದೀನಿ, ತ್ವಂ ಜೀವ, ನಾನು ಬದುಕಿರೋವರೆಗೂ ನೀನು ಬದುಕಿರು. ಯಾರು ಹೇಳಬೇಕು? ಮದುವೆ ಆಗ ಹುಡುಗ ಹೇಳಬೇಕು. ಇವತ್ತು ಯಾರು ಹೇಳ್ತಾರೆ? ಪುರೋಹಿತರು ಹೇಳ್ತಾರೆ. ಇದನ್ನು ಆ ಮದುವೆ ಮಾಡ್ತಕ್ಕಂತಹ ಹುಡುಗನಿಗೆ ಆ ಬಂದಂತಹ ಅರ್ಚಕರು, ಪುರೋಹಿತರು ಈ ಮಂತ್ರವನ್ನು ಅವನಿಗೆ ಹೇಳಿಸಿ, ಈ ಮಾಡಿಸ್ತಕ್ಕಂಥವರು ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ ನಮಃ. ನಾನು ಮಾಡಿಸುವಂಥ ಈ ಮದುವೆಗೆ ಸುಲಗ್ನ ಸಾವುಧಾನ, ಸುಮುಹೂರ್ತೆ ಸಾವುಧಾನ, ಶ್ರೀಲಕ್ಷ್ಮೀ ನಾರಾಯಣ ಧ್ಯಾನ ಸಾವಧಾನ. ಅಟ್ಲೀಸ್ಟ್ ಈ ಮಂತ್ರದ ಅರ್ಥವನ್ನು ಹೇಳಿದರೆ ಅನೇಕ ಜನಕ್ಕೆ ಈ ಮಂತ್ರ ಅಲ್ಲ ಬಿಡಿ, ಅಕ್ಷತೆನೇ ಗೊತ್ತಿಲ್ಲ. ಅದು ನಾನು ಭಾಳ ಈಗಂತೂ ತುಂಬ ನಾನು ಅನೇಕ ಮದುವೆಗಳಿಗೆಲ್ಲ ಅದನ್ನು ಜಾರಿಗೆ ತರ್ತಾ ಇದ್ದೀನಿ. ನಾನೀಗ ಎಲ್ಲೋ ನಿಂತ್ಕೊಂಡು ಎಲ್ಲೋ ಅಕ್ಷತೆ ಆಗ್ತಾರೆ. ನಾನು ಆಗ ಹೇಳ್ತೀನಿ, ನೀವು ಬಂದದ್ದು ನಿಮಗೇನು ಸಾರ್ಥಕ ಆಯಿತು? ನಿಮಗೆ ನಿಮ್ಮಲ್ಲೇ ಆದಂಥ ಒಂದು ಪಾಸಿಟಿವ್ ಎನರ್ಜಿ ಇದೆ. ಬಂದಂಥ ವ್ಯಕ್ತಿಗೆ ನಿಮ್ಮಲ್ಲಿ ಆದಂಥ ಪಾಸಿಟಿವ್ ಎನರ್ಜಿ ಇದೆ, ಅದನ್ನು ಉಪಯೋಗಿಸ್ಕೊಳ್ಳಿ. ಆ್ಯಕ್ಚುಲಿ ದಾರ ಮಂಟಪಕ್ಕೆ ಬಂದಾಗ ಚಪ್ಪಲಿ ಹಾಕೊಂಡು ಬರಬಾರ್ದು ಮದುವೆಗೆ ಬರೋರು ಸಹ. ಅಲ್ಲಿದ್ದಂತಹ ಅಧಿದೇವತೆಗಳು ಹೊರಟೋಗ್ಬಿಡ್ತಾರೆ.
ಚಪ್ಪಲಿ ಯಾಕೆ ಅದು ಚಪ್ಪಲಿ ಅದು ಸುತ್ತಾರ್ಕೊಂಬಂದಿರುತ್ತೆ, ಅದು ಪೂರ್ತಿ ನೆಗೆಟಿವ್ ಎನರ್ಜಿ ಚಪ್ಪಲಿಯಲ್ಲಿ ಇರ್ತದೆ. ಅದಕ್ಕೆ ಮದುವೆಗೆ ಹೋಗೋರು ಸಹ ಧರ್ಮಶಾಸ್ತ್ರ ಹೇಳೋದು ಹೇಳ್ತಾ ಇದ್ದೀನಿ, ಮದುವೆಗೆ ಹೋಗೋರು ಚೌಲ್ಟ್ರಿಯಲ್ಲೇ ಹೋದಾಗ ಅದಕ್ಕೆ ಹಿಂದೆಲ್ಲ ಚೌಲ್ಟ್ರಿಯಲ್ಲಿ ಮದುವೆ ಮಾಡ್ತಿರ್ಲಿಲ್ಲ, ಭಗವಂತನ ಸನ್ನಿಧಾನದಲ್ಲಿ ದೇವಸ್ಥಾನಗಳಲ್ಲಿ ಮಾಡ್ತಾಯಿದ್ರು. ಕಾರಣ ಏನಪ್ಪ ಅಂದರೆ ಅಲ್ಲಿ ಚಪ್ಪಲಿ ಎಂಟ್ರಿ ಇರಲಿಲ್ಲ. ಒಳಗಡೆ ಬಂದು ಅಕ್ಷತೆ ಹಾಕ್ತಿದ್ರು. ಅವರಲ್ಲಿರ್ತಕ್ಕಂಥ ಬ್ರಹ್ಮತ್ವ, ಅವರಲ್ಲಿರ್ತಕ್ಕಂಥ ತೇಜಸ್ಸು, ಅವರಲ್ಲಿರ್ತಕ್ಕಂತಹ ಪಾಸಿಟಿವ್ ಎನರ್ಜಿ ಆ ಮದುವೆ ಆಗ್ತಕ್ಕಂಥ ಹುಡುಗಿ ಮೇಲೆ ಬರ್ತಿತ್ತು. ಹಾಗಾಗಿ ಅಕ್ಷತೆ ಅಂದರೆ ಏನು? ಕ್ಷತೆ ಎಂದರೆ ತುಂಡಾಗುವುದು, ಮುರಿದು ಹೋಗುವುದು. ಅಕ್ಷತೆ ಎಂದರೆ ತುಂಡಾಗದಿರುವುದು, ಮುರಿದು ಹೋಗದಿರುವುದು. ಇವರ ದಾಂಪತ್ಯ ಜೀವನ ತುಂಡಾಗದಿರಲಿ, ಮುರಿದು ಹೋಗದಿರಲಿ ಅಂತ ಹೇಳಿ ಅವರವರು ನಂಬಿರ್ತಕ್ಕಂತಹ ದೇವರುಗಳನ್ನು, ಇಲ್ಲಿ ಯಾವ ದೇವರು ಅಂತ ನಾನು ಹೇಳಲ್ಲ, ಅವರವರು ನಂಬಿರ್ತಕ್ಕಂಥ ದೇವರುಗಳನ್ನು ಪ್ರಾರ್ಥನೆ ಮಾಡಿಕೊಂಡು ಅವರ ಮೇಲೆ ಅಕ್ಷತೆಯನ್ನು ಹಾಕಬೇಕು. ಯಾರ ಮೇಲೆ? ಮದುವೆ ಆಗ್ತಕ್ಕಂಥ ಹುಡುಗಿ ಮೇಲೆ. ಇದೇ ಅಕ್ಷತೆಯನ್ನು ಭಗವಂತನಿಗೆ ನಾವು ಪೂಜೆ ಮಾಡುವಾಗ, ಸಮರ್ಪಣೆ ಮಾಡುವಾಗ ದೇವ್ರ ತಲೆ ಮೇಲೆ ಹಾಕಬಾರ್ದು, ಭಗವಂತನ ಪಾದಕ್ಕೆ ಹಾಕಬೇಕು, ಜಗನ್ಮಾತೆಯ ಪಾದಕ್ಕೆ ಹಾಕಬೇಕು. ಇದು ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಅಕ್ಷತೆ ಕೊಟ್ಟರು ಅಂದ್ರೆ ಹೋಗಿ ಸತ್ಯನಾರಾಯಣ ಫೋಟೋಕ್ಕೋ ಬೇರೆ ಯಾವುದಕ್ಕೋ ಮೇಲೆ ಹಾಕಿಬಿಡ್ತಾರೆ. ಹಾಗಾಗಿ ಮದುವೆಯಲ್ಲಿ ಮದುವೆ ಮಾಡಿಸ್ತಕ್ಕಂಥವ್ರು ಮತ್ತು ಮದುವೆ ಆಗ್ತಕ್ಕಂಥವ್ರು ಸಹ ಪರಿಣಿತರಾಗಿರ್ತಕ್ಕಂಥವ್ರನ್ನ ಕರೆಸಿ ಮಾಡೋದ್ರಿಂದನೂ ತುಂಬ ಲಾಭ ಇದೆ, ಅದರಿಂದ ಒಳಿತಿದೆ. ಹಾಗಾಗಿ ಇಲ್ಲಿ ಅರೇಂಜ್ ಮ್ಯಾರೇಜು ಅದು ನಾನು ಹೇಳಿದಂಥ ನಮ್ಮ ಧರ್ಮ ಸಿದ್ಧಾಂತ. ಇದರಲ್ಲಿ ನಾನು ಯಾವುದೋ ಲವ್ ಮ್ಯಾರೇಜು ನಾನು ಅದನ್ನು ವಿರೋಧಿಸಿದಿಲ್ಲ. ಅವರು ನನ್ನಲ್ಲಿ ನನ್ನ ಜೊತೆ ಬಂದಾಗ ಭಾಳ ಜನ, ತುಂಬ ಜನ ಕೇಳ್ತೀನಿ, ಸ್ವಾಮಿ ನಮ್ಮ ಹುಡುಗಿ ಯಾರೋ ಹುಡುಗ ನೋಡ್ಕೊಂಡ್ಬಿಟ್ಟಿದ್ದಾನೆ, ಸ್ವಲ್ಪ ಮ್ಯಾಚ್ ಆಗುತ್ತೆ ನೋಡಬೇಕು ಅಂತ ಕೇಳಕ್ಕೆ ಬರ್ತಾರೆ. ಅದಕ್ಕೆ ನಾನು ಅವ್ರು ನೇರವಾಗಿ ಹೇಳಿ ಕಳಿಸ್ತೀನಿ, ಅಪ್ಪ ಈ ಕುಂಡ್ಲಿ ಮ್ಯಾಚ್ ಮಾಡಬೇಡ್ರಿ, ಅವ್ರು ಆಲ್ರೆಡಿ ಅವರಿಬ್ಬರು ಹಾರ್ಟ್ ಮ್ಯಾಚ್ ಆಗಿದೆ ಅಲ್ವಾ, ಹಾರ್ಟ್ ಮ್ಯಾಚ್ ಆಗಿದೆ, ಅದು ನೋಡಿ ಇನ್ನೂ ಅದು ಹೆಂಗೆ ಮ್ಯಾಚ್ ಆಗಿದೆ ಅಂತ ನೋಡ್ಬೇಕಂದ್ರೆ ಇಬ್ಬರು ಮೊಬೈಲ್ ವಾಟ್ಸಪ್ ನೋಡಿಬಿಡ್ರಿ, ಸಿಕ್ಬಿಡುತ್ತೆ, ಎಲ್ಲಿ ಮ್ಯಾಚ್ ಆಗಿದೆ ಸಿಕ್ಬಿಡುತ್ತೆ. ಹಾಗಾಗಿ ಇದನ್ನೇ ನೀವು ಪರಿಗಣಿಸೋ ಅವಶ್ಯಕತೆ ಇಲ್ಲ. ಚೆನ್ನಾಗಿದ್ದರೆ, ಗುಣವಂತರಾಗಿದ್ದು, ಒಳ್ಳೆ ಸಂಸ್ಕಾರಂತರಾಗಿದ್ದರೆ ಮದುವೆ ಮಾಡಿಬಿಡಿ, ಅದರದ್ದೇನು ಅಭ್ಯಂತರ ಇಲ್ಲ ಅಂತಲೂ ಹೇಳಿ ಕಳಿಸ್ತೀನಿ. ನಾನು ಮದುವೆ ಬಗ್ಗೆನೇ ಇನ್ನೊಂದು ಪ್ರಶ್ನೆ ಕೇಳ್ತೀನಿ. ಇದನ್ನ ಒಂದು ಹುಡುಗಿ ಕೇಳಿದ್ಲು ನಾನು ಮದುವೆ ಆಗೋದಕ್ಕೆ ಮುಂಚೆ, ಅದು ಯಾಕೆ ಹೆಣ್ಣು ಮಕ್ಕಳೇ ಕಾಲುಂಗ್ರ ಹಾಕಬೇಕು, ಗಂಡು ಮಕ್ಳು ಯಾಕೆ ಕಾಲುಂಗ್ರ ಹಾಕಬಾರ್ದು ಅಂತ ಪ್ರಶ್ನೆ ಮಾಡಿದ್ರು. ಅದಕ್ಕೆ ಉತ್ತರ ಕೊಡ್ತೀರಾ? ಖಂಡಿತ. ಇವತ್ತು ನಿಮಗೆ ಹಳ್ಳಿ ಕಡೆ ಹೋದರೆ ಈ ಗೌಡಗಳ ಸಂಪ್ರದಾಯದಲ್ಲಿ ಮಿಂಚು ಅಂತ ಹಾಕ್ತಾರೆ, ಗಂಡು ಮಕ್ಳಿಗೂ ಹಾಕ್ತಾರೆ, ಅದನ್ನು ಗಂಡು ಮಕ್ಕಳಿಗೆ ಹಾಕ್ತಾರೆ, ಮಿಂಚು ಅಂತ ಹೇಳ್ತಾರೆ ಅದನ್ನು. ಈಗಲೂ ಕೂಡ ಹಳ್ಳಿ ಕಡೆಯಲ್ಲಿ ಗಂಡು ಮಕ್ಕಳಿಗೆ ಇದೆ. ಬಟ್ ಕಾಲುಂಗ್ರ ಹೆಣ್ಮಕ್ಳಿಗೆ ಯಾಕೆ ಬಂತು ಅಂದರೆ, ನಾನು ನಿಮಗೆ PhD ಮಾಡಿದೆ ಅನ್ನಲ್ಲ, ಅದರಲ್ಲಿ ಇದೊಂದು ಸಬ್ಜೆಕ್ಟ್ ಅಂದು ಭಾರತೀಯ ಸಂಪ್ರದಾಯಗಳು ಅಂತ ಏನು ಹೇಳಿದ್ನಲ್ಲ, ಅದರಲ್ಲಿ ಕಾಲುಂಗ್ರನೂ ಕೂಡ ಒಂದು ಸಬ್ಜೆಕ್ಟು. ವಿಜ್ಞಾನ ಏನು ಹೇಳುತ್ತೆ ಅಂದರೆ, ಹೆಣ್ಣು ಮಕ್ಕಳ 2ನೇ ಬೆರಳಿನಿಂದ ಒಂದು ನರ ಉತ್ಪತ್ತಿಯಾಗಿ ಆ ಹೆಣ್ಣು ಮಗುವಿಗೆ ಚಂಚಲತೆಯನ್ನು ಉಂಟು ಮಾಡುತ್ತದೆ. ಸೊ ಹಾಗಾಗಿ ನೀವು ನೋಡಿರ್ಬೋದು, ಬಿಫೋರ್ ಮ್ಯಾರೇಜು ಅವರು ಒಂಥರ ಚಲ್ಚಲಾಗಿರ್ತಾರೆ ಅಂತ ಹೇಳ್ತಾರಲ್ವ, ಹಾಗೆ ಯಾರನ್ನು ಅವರಲ್ಲಿ ಏನು ಆ ಒಂದು ಇದಿರಲ್ಲ, ಸಂಕೋಚ ಇರಲ್ಲ. ಅದೇ ಮದುವೆ ಆದಮೇಲೆ ಕಾಲುಂಗ್ರ ಮೇಲೆ ಬಿದ್ದಾಗ ಅದಕ್ಕೊಂದು ಸೈನ್ಸ್ ಹೇಳೋದು, ಅದಕ್ಕೊಂದು ಭಾರ ಹಾಕಬೇಕು. ಆ ಭಾರ ಹಾಕಿದಾಗ ಆ ನರ ಏನು ಚಂಚಲತೆಯನ್ನು ಉಂಟು ಮಾಡ್ತಿತ್ತಲ್ಲ, ಆ ಚಂಚಲತೆಯನ್ನು ಕಡಿಮೆ ಮಾಡಿ ಅವಳಿಗೆ ಚಂಚಲ ಸ್ವಭಾವವನ್ನು ಹೊರಟು ಹೋಗಿ ಒಂದು ಸ್ಥಿಮಿತಕ್ಕೆ ಬರ್ತಾಳೆ, ಸ್ಥಿರತೆಗೆ ಬರ್ತಾಳೆ ಅಂತ ಹೇಳಿ ಕಾಲುಂಗ್ರವನ್ನು ಮಾಡಿದರು. ಅದು ಒಂದು. ಎರಡನೆಯದಾಗಿ ನಮ್ಮ ಭಾರತೀಯ ಸಂಪ್ರದಾಯ ಏನು ಹೇಳುತ್ತಪ್ಪ ಅಂದರೆ, ಈ ಭೂಮಿಯ ಅಗ್ನಿಜ್ವಾಲೆಗಳಿದಾವಲ್ಲ, ಅಗ್ನಿಜ್ವಾಲೆಗಳನ್ನು ತಣ್ಣಗೆ ಮಾಡುವುದಕ್ಕೋಸ್ಕರ ಬೆಳ್ಳಿ ಚಂದ್ರನನ್ನು ಇಂಡಿಕೇಟ್ ಮಾಡುತ್ತೆ. ಬೆಳ್ಳಿಗೆ ಅಧಿಪತಿ ಚಂದ್ರ. ಚಂದ್ರಮೋ ಮನಸ್ಸೋ ಜಾತಃ, ಮನಸ್ಸಿಗೆ ಕಾರಕನು ಚಂದ್ರನಾಗಿರೋದ್ರಿಂದ ಅದಕ್ಕೆ ಪೌರ್ಣಿಮೆಯ ಸಂದರ್ಭದಲ್ಲಿ, ಅಮಾವಾಸ್ಯೆ ಸಂದರ್ಭದಲ್ಲಿ ಹೊಳೆ ಹತ್ರ ಹೋಗಬೇಡಿ, ಸಮುದ್ರ ಹತ್ರ ಹೋಗಬೇಡಿ, ಅಲೆಗಳು ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಕಾರಣ ಏನಪ್ಪ ಅಂದರೆ, ಆ ಅಗ್ನಿಜ್ವಾಲೆಗಳು ಉತ್ಪತ್ತಿಯಾಗಿ, ಹಾಗಾಗಿ ಬೆಳ್ಳಿ ಚಂದ್ರನನ್ನು ಇಂಡಿಕೇಟ್ ಮಾಡುವುದರಿಂದ, ಚಂದ್ರ ಅಧಿಪತಿ ಆಗುವುದರಿಂದ ಮನಸ್ಸಿಗೆ ಶಾಂತತೆಯನ್ನು ಉಂಟು ಮಾಡುತ್ತದೆ, ಮನಸ್ಸಿನ ಸ್ಥಿರತೆಯನ್ನು ಉಂಟು ಮಾಡುತ್ತದೆ. ಹಾಗಾಗಿನೇ 2ನೇ ಬೆರಳಿಗೆ ಕಾಲುಂಗ್ರ ಹೆಣ್ಣು ಮಕ್ಕಳಿಗೆ ಬಂದಿದೆ. ಅದು ಗಂಡು ಮಕ್ಕಳಿಗೂ ಕೂಡ ಇತ್ತು ಅಂತ ಇದೆ. ಈಗಲೂ ಅನೇಕ ಹಳ್ಳಿ ಕಡೆ ಇವಾಗ ಗಂಡು ಮಕ್ಕಳು ಈಗ ಒಂದು ಆಗ್ತಾರೆ. ಇನ್ನೊಂದು ಪ್ರಶ್ನೆ ಕೇಳ್ತೀನಿ, ನೀವು ಲಾಜಿಕಲ್ ಆನ್ಸರ್ ಆದರೂ ಕೊಡ್ಬೋದು ಅಥವಾ ನಿಮ್ಮ ಅಸ್ಟ್ರಾಲಜಿ ಎಕ್ಸ್ಪೀರಿಯನ್ಸಿಂದ ಆದರೂ ಹೇಳ್ಬೋದು. ಮುಂಚೆ ಕಂಪೇರ್ ಮಾಡಿದ್ರೆ ಈಗ ಡಿವೋರ್ಸ್ ಕೇಸ್ಗಳು ವರ್ಷ ಜಾಸ್ತಿ ಆಗ್ತಾ ಹೋಗ್ತಿದೆ, ಕಡಿಮೆ ಆಗ್ತಿಲ್ಲ. ಇದಕ್ಕೆ ರೀಸನ್ ಏನಿರ್ಬೋದು? ಎಸ್, ಇದಕ್ಕೆ ನಾನು ಈ ಸೆಂಚುರಿ ಹೇಳಿದರೆ, ಈ ಶತಮಾನವನ್ನು ಹೇಳಕ್ಕೆ ಹೋದರೆ ಹಿಂದೆ ಇರಲಿಲ್ಲ. ನಿಜ, ಅದು ಹಿಂದೆ ಯಾಕೆ ಇರಲಿಲ್ಲ ಅಂತಂದರೆ, ನಾನು ಹೇಳಿದ್ರೆ ನಿಮಗೆ ಶಾಸ್ತ್ರಬದ್ಧವಾಗಿ ಚೌಕಟ್ಟಿನಲ್ಲಿ ನಡೀತಾ ಇತ್ತು, ಭಯ ಇತ್ತು, ಭಕ್ತಿ ಇತ್ತು. ಈಗ ಭಯ ಹೋಗಿದೆ, ಭಕ್ತಿ ಹೋಗಿದೆ. ಕಾರಣ ಏನಪ್ಪ ಅಂದರೆ, ಈಗ ಅವರೇನಾಗಿದೆ, ನಾನು ದುಡಿತಾ ಇದ್ದೀನಿ, ನಾನು ಯಾರ ಮೇಲೆ ಅವಲಂಬಿತನಾಗಿಲ್ಲ, ನಾನು ಅವಲಂಬಿತನಾಗಿಲ್ಲ, ನಾನು ಅವಲಂಬಿತಳಾಗಿಲ್ಲ, ನಾನು ಒಬ್ಬಳೆ ಸಿಂಗಲ್ ಪೇರೆಂಟ್ ಆಗಿರಲಿಕ್ಕೆ ನಾನು ಸಾಧ್ಯತೆ ಇದ್ದೀನಿ ಅಂತಕ್ಕಂತಹ ಒಂದು ಗುಣವನ್ನು ಅಳವಡಿಸಿಕೊಂಡಿರುವುದರಿಂದ
ಒಂದು. ಎರಡನೆಯದಾಗಿ ನಾನು ಸಂಸ್ಕಾರದಲ್ಲಿ ಇರುವುದರಿಂದ ಬಹುಶಃ ಅದರ ಶಬ್ದ, ನಾನು ಆಗಲೇ ನಿಮಗೆ ಹೇಳಿದ ಮದುವೆ ಮಾಡಿಸುವಾಗ ಯಾಕೆ, ಗಂಡ ಅಂದ್ರೇನು, ಹೆಂಡತಿ ಅಂದ್ರೇನು, ಅತ್ತೆ ಅಂದ್ರೇನು, ಮಾವ ಅಂದ್ರೇನು, ನಾದ್ನಿ ಅಂದ್ರೇನು, ಮೈದುನ ಅಂದ್ರೇನು, ಇದರ ಪರಿಜ್ಞೆ ಇಲ್ಲದೇ ಇರೋದರಿಂದ, ಬಹುಕುಟುಂಬ ಇಲ್ಲದೇ ಇರೋದರಿಂದ ಬಹುಶಃ ಈ ರೀತಿಯಾದಂತಹ ಅಲ್ಪ ತಿಳುವಳಿಕೆಯಿಂದ ನಾನೊಬ್ಬಳೇ ಜೀವನ ಮಾಡಲಿಕ್ಕೆ ಸಾಧ್ಯತೆ ಇದೆ. ದುಡಿಮೆ ಇರೋದಿಯಲ್ಲ, ಆ ದುಡಿಮೆಯಿಂದ ಏನಾದರೂ ಹಿಂಗೆ ಆಗ್ತಾ ಇದೆಯೇನೋ ಅಂತ ಅನ್ನಿಸ್ತಾ ಇದೆ. ಇದು ನೀವು ಕೇಳಿದ ಪ್ರಶ್ನೆಗೆ ನನಗೆ ಕೇಳಿದೆ. ನಾನು ಮದುವೆ ಮಾಡುವಾಗ ಮಾಡಿಸಿದ್ದೆ, ನಾವೆಲ್ಲ ಒಟ್ಟು ಕುಟುಂಬದವರು ಸ್ವಾಮಿ, ಜಾಯಿಂಟ್ ಫ್ಯಾಮಿಲಿ ಅಂತಾರೆ ಇವತ್ತಿನ ಕಾಲಕ್ಕೆ. ಜಾಯಿಂಟ್ ಫ್ಯಾಮಿಲಿ ಅಂತ ಹೇಳಿದ್ಲು. ಮದುವೆಗೆ 2 ವರ್ಷ ಆಯಿತು, ಮತ್ತೆ ಸಿಕ್ಕಿದ್ರು. ಏನಮ್ಮ ಚೆನ್ನಾಗಿದೆಯಾ ಅಂದೆ. ಚೆನ್ನಾಗಿದ್ದೀನಿ ಸ್ವಾಮಿಗಳೇ. ಮತ್ತು ಜಾಯಿಂಟ್ ಫ್ಯಾಮಿಲಿ ನಿಮ್ಮ ಅತ್ತೆ ಆಗಿದ್ದಾರೆ, ಮಾವ ಆಗಿದ್ದಾರೆ, ಮೈದನ ಇದ್ದಾರೆ. ಸ್ವಾಮಿ ಅವ್ರು ಯಾರು ಇಲ್ವಲ್ಲ ಅಂತ ಅಂದ್ಲು. ಮತ್ತು ನೀನು ಅವತ್ತು ಹೇಳಿದಲ್ಲಮ್ಮ ಜಾಯಿಂಟ್ ಫ್ಯಾಮಿಲಿ ಅಂತ. ಅಯ್ಯೋ ಸ್ವಾಮಿಗಳೇ, ನೀವು ಇಷ್ಟಕ್ಕೊಂದು ಓದಿರಿ, ನಿಮ್ಗೆ ಇನ್ನೂ ಅರ್ಥವಾಗಿಲ್ಲ. ನಾನು ನನ್ನ ಗಂಡ ಒಟ್ಟಿಗೆ ಇದ್ದೀವಲ್ಲ, ದಟ್ ಈಸ್ ದ ಜಾಯಿಂಟ್ ಫ್ಯಾಮಿಲಿ. ಇಲ್ಲಿ ಅತ್ತೆ ಮಾವ ಬರಲ್ಲ, ಗಂಡ ಹೆಂಡತಿ ಒಟ್ಟಿಗಿರೋದೇ ಜಾಯಿಂಟ್ ಫ್ಯಾಮಿಲಿ ಆಗಿಬಿಟ್ಟಿದೆ. ಇವತ್ತು ನೀವು ಕೇಳಿದಂಥ ಪ್ರಶ್ನೆಗೆ ಇದು ಜಾಯಿಂಟ್ ಫ್ಯಾಮಿಲಿ ಅನ್ನೋದು ಹಿಂಗೆ ಆಗ್ಬಿಟ್ಟಿದೆ. ಬಹುಶಃ ಈ ಜ್ಞಾನ ಇಲ್ಲದೆ ಇರೋದ್ರಿಂದ, ನಮ್ಮ ಭಾರತೀಯ ಸಂಪ್ರದಾಯದ ಸಿದ್ಧಾಂತಗಳನ್ನು ಅಳವಡಿಸಿಕೊಳ್ಳದೇ ಇರೋದ್ರಿಂದ, ಭಯ ಭಕ್ತಿ ಇಲ್ಲದೆ ಇರೋದ್ರಿಂದ, ಮತ್ತು ದುಡಿಮೆನೂ ಇವತ್ತು ಬಂದಿರೋದ್ರಿಂದ ಬಹುಶಃ ಈ ಡೈವರ್ಸ್ಗಳು ಜಾಸ್ತಿ ಆಗ್ತಾ ಇದೆ. ಸರ್, ಈಗ ವರಮಹಾಲಕ್ಷ್ಮಿ ಹಬ್ಬ ಬರ್ತಿದೆ. ಎಷ್ಟೊಂದು ಜನ ಹೊಸದಾಗಿ ಮದುವೆ ಆಗಿರ್ತಾರೆ ಅಥವಾ ಫಸ್ಟ್ ಟೈಮ್ ವರಮಹಾಲಕ್ಷ್ಮಿ ಇಡೋಣ ಅಂತ ಡಿಸೈಡ್ ಮಾಡಿರ್ತಾರೆ. ಒಂದಷ್ಟು ಪದ್ಧತಿಗಳು, ಡೂ ಆ್ಯಂಡ್ ಡೋಂಟ್ಸ್ ಬಗ್ಗೆ ಹೇಳ್ಬಿಡಿ. ಎಸ್, ವರಮಹಾಲಕ್ಷ್ಮಿ, ಬರೀ ವರಮಹಾಲಕ್ಷ್ಮಿ ಈಗ ನಮಗೆ ಬಂದಿದೆ. ಈಗ ಅಂದರೆ ಶ್ರಾವಣ ಮಾಸದಲ್ಲಿ ಬರುತ್ತೆ. ಅದು ಯಾವಾಗ ಅಂದರೆ ಶುಕ್ಲ ಪಕ್ಷದಲ್ಲಿ ಬರುತ್ತೆ, ಹುಣ್ಣಿಮೆಗಿನ್ನ ಮುಂಚೆ ಬರುತ್ತೆ ವರಮಹಾಲಕ್ಷ್ಮಿ. ಇದು ಒಂದು ಭಾರತೀಯ ಸಂಪ್ರದಾಯದಲ್ಲಿ ಭಾರತೀಯರ ಕುಟುಂಬದವರು ತಮ್ಮ ತಮ್ಮ ಮನೋ ಅಭಿಲಾಷೆಗಳನ್ನು ಈಡೇರಿಸಿಕೊಳ್ಳುವುದಕ್ಕಾಗಿ ಮಾಡುವಂತಹ ಒಂದು ರಥ. ಇದು ಅವರ ಮನೋರಥವನ್ನು ಈಡೇರಿಸಿಕೊಳ್ಳುವುದಕ್ಕಾಗಿ. ಯಾಕಂದರೆ ನಮ್ಮ ವೈಷ್ಣವ ಸಂಪ್ರದಾಯದಲ್ಲಿ ಹೇಳ್ತಾರೆ, ಭಗವಂತನ ನೀನು ನಮ್ಮಲ್ಲಿ ವ್ರತ ಮಾಡಲ್ಲ. ನಾವು ವ್ರತ ಮಾಡೋಂಗಿಲ್ಲ. ಯಾಕೆ ವ್ರತ ಮಾಡೋಂಗಿಲ್ಲ ಅಂದರೆ, ವ್ರತ ಮಾಡಿದ್ರೆ ಭಗವಂತನ ಕೇಳಬೇಕು ಅಂತ. ನೀನು ಯಾಕೆ ಕೇಳ್ತೀವಿ ಭಗವಂತನ? ತಾಯಿ ಮಗುಗೆ ಜನನ ಕೊಟ್ಟಿರ್ತಾಳೆ. ಜನನ ಕೊಟ್ಟಂಥ ಮಗು 12 ಗಂಟೆಗೆ ಎಲ್ಲೋ ಆಡ್ತಾ ಇರುತ್ತೆ. ಅವಳೇ ಮಾಡ್ತಾಳೆ, ತಾಯಿ 12 ಗಂಟೆ ಆಯಿತು ನನ್ನ ಮಗು ಹಾಲು ಕುಡ್ದಿಲ್ಲ ಅಂತೇಳಿ ಎಲ್ಲೋ ಆಡ್ತಾ ಇರುತ್ತೋ ಅಲ್ಲಿಗೆ ಹೋಗಿ ಎತ್ಕೊಂಬಂದು ತನ್ನ ಹಾಲನ್ನು ಕುಣಿಸ್ತಾಳಲ್ವಾ. ಹಾಗೆ ಭಗವಂತನ ಅವನಿಗೆ ಗೊತ್ತಿದೆ ನೀನು ಯಾವ ಟೈಮಲ್ಲಿ ಏನು ಕೊಡಬೇಕು ಅಂತ. ಮತ್ತು ಅದಕ್ಕೋಸ್ಕರ ನೀನು ಯಾಕೆ ರಿಕ್ವೆಸ್ಟ್ ಮಾಡ್ಕೊತೀಯ? ಈ ವರಮಹಾಲಕ್ಷ್ಮಿ ಸತ್ಯನಾರಾಯಣ ಪೂಜೆಗಳು, ವ್ರತಗಳೆಲ್ಲ ಇವೆಲ್ಲ ರಿಕ್ವೆಸ್ಟ್ ಫಾರ್ ಎ ಗಾಡ್, ದೇವರನ್ನು ನಾವು ಕೇಳ್ಕೊಳ್ತಕ್ಕಂಥದ್ದು. ಹಾಗಾಗಿ ಮತ್ತು ಇದರ ಹಿಂದೆ ಋಷಿಗಳು ಅನೇಕ ಉದ್ದೇಶವನ್ನು ಇಟ್ಟಿದ್ರು ಕೂಡ. ಈ ಒಂದು ನೆಪದಿಂದಾದರೂ ಸಹ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಬರಲಿ, ನಕಾರಾತ್ಮಕ ಶಕ್ತಿಗಳು ಬರಲಿ, ಆ ಮನೆ ಆಹ್ಲಾದವಾಗಿರಲಿ ಅಂತೇಳಿ ಅವರವರ ಅನುಸಾರವಾಗಿ. ಇಲ್ಲಿ ಅವರವರ ಅಂತಂದರೆ ವ್ರತ ನಿಯಮ ಇರೋದು ಒಂದೇ ಚೌಕಟ್ಟು. ಆ ಒಂದೇ ಚೌಕಟ್ಟಲ್ಲಿ ಅದನ್ನು ಬೆಳಗಿಂದ ಸಾಯಂಕಾಲ ತನಕ ಉಪವಾಸ ಇದ್ದು ಜಗನ್ಮಾತೆಯ ಆ ಮಹಾಲಕ್ಷ್ಮಿಯ ಅನುಗ್ರಹದಲ್ಲೇ ಇದ್ದುಕೊಂಡು ಸಾಯಂಕಾಲ ಭಕ್ಷ್ಯ ಭೋಜ್ಯಗಳನ್ನು ಮಾಡಿ, ಯಾಕಂದರೆ ಅವಳು ಭಾಳ ಇಷ್ಟವಾದಂತು, ಅದನ್ನೆಲ್ಲ ಮಾಡಿಕೊಂಡು ಆ ವರಮಹಾಲಕ್ಷ್ಮಿಯನ್ನು ಆಚರಣೆ ಮಾಡಬೇಕು. ಆಚರಣೆ ಮಾಡೋಕ್ಕಿಂತ ಮುಂಚೆ ಮೊದಲು ಜಾಗವನ್ನು ಶುದ್ಧಿ ಮಾಡಬೇಕು, ಅಷ್ಟದಳ ಪದ್ಮವನ್ನು ಹಾಕಬೇಕು. ಅಲ್ಲಿಗೆ ತಮ್ಮ ಶಕ್ತಾನುಸಾರ ಮಣ್ಣಿನಿಂದ ಹಿಡಿದು ಮಣ್ಣು, ತಾಮ್ರ, ಹಿತ್ತಾಳೆ, ಕಂಚು, ಆಮೇಲೆ ಬೆಳ್ಳಿ, ಆಮೇಲೆ ಬಂಗಾರ, ಚೊಂಬನ್ನು ಇಟ್ಟು ಅದರೊಳಗೆ ನೀರನ್ನು ಹಾಕಿ. ಕೆಲವು ಸಂಪ್ರದಾಯದಲ್ಲಿ ಉತ್ತರ ಕರ್ನಾಟಕದಲ್ಲಿ ನೀರು ಬದಲು ಏನಾಗ್ತಾರೆ, ಧಾನ್ಯ ಹಾಕ್ತಾರೆ. ಯಾಕೆ ಅಂತಂದರೆ ಈ ನೀರು ಮತ್ತು ಯಾಕೆ ಹಾಕಬಾರ್ದು, ನೀರು ಹಾಕ್ತಿದ್ರೆ ಏನಾಗುತ್ತೆ, ಧಾನ್ಯ ಹಾಕ್ತಿದ್ರೆ ಏನಾಗುತ್ತೆ ಅಂತ ಪ್ರಶ್ನೆ ಬಂದರೆ, ಹಿಂದಿಂದ ಬಂದಿರತಕ್ಕಂಥದ್ದು ಎಲ್ಲಿ ನಾವು ಪ್ರಕೃತಿನೇ ಭಗವಂತ ಅಲ್ವಾ. ಪ್ರಕೃತಿನೇ ಭಗವಂತ. ನೀರಿಗೆ ನಮಸ್ಕಾರ ಮಾಡ್ತಾಯಿದ್ರು, ಗಾಳಿಗೆ ನಮಸ್ಕಾರ ಮಾಡ್ತಾಯಿದ್ರು, ಬೆಂಕಿಗೆ ನಮಸ್ಕಾರ ಮಾಡ್ತಾಯಿದ್ರು. ಸೊ ಆ ನೀರಿನಲ್ಲಿ ಭಗವಂತ ಇದ್ದಾನೆ, ಆ ಸಂಕೇತವಾಗಿ ಧಾನ್ಯದಲ್ಲಿ ಭಗವಂತ ಇದ್ದಾನೆ, ಜಗನ್ಮಾತೆ ಇದ್ದಾಳೆ ಅಥವಾ ಲಕ್ಷ್ಮಿ ಇದ್ದಾಳೆ ಸಂಕೇತವಾಗಿ ಆ ಕಳಸದಲ್ಲಿ ನೀರನ್ನಾಗಲಿ ಧಾನ್ಯವನ್ನಾಗಲಿ ಇಟ್ಟು ಅದರೊಳಗಡೆ ಮತ್ತೆ ಸಂಪ್ರದಾಯಕ್ಕೆ ಬಂದಾಗ ಒಂದು ಚಿಟಿಕೆ ಅರಿಶಿನವನ್ನು ಹಾಕಬೇಕು, ಒಂದು ತೊಟ್ಟು ಹಸಿ ಹಾಲನ್ನು ಹಾಕಬೇಕು, ಒಂದು ಹಿತ್ತಾಳೆಯ, ತಾಮ್ರ, ಬೆಳ್ಳಿ, ಬಂಗಾರದ ನಾಣ್ಯವನ್ನು ಒಳಗೆ ಹಾಕಬೇಕು. ಆದರೆ ಅದು ಕಾರಣಪ್ಪ ಅಂದರೆ ಭಗವಂತನ ರೂಪ ನಮಗೆ ಗೊತ್ತಿಲ್ಲ, ನಮಗೊಂದು ಕಲ್ಪನೆ ಬೇಕಲ್ವಾ. ಕಲ್ಪನೆಗೋಸ್ಕರವಾಗಿ ಈ ಕಳಸ ಒಂದು ಶರೀರ ಇದ್ದಾಗೆ, ಆ ನೀರು ಒಳಗಡೆ ಆತ್ಮ ಇದ್ದಾಗೆ, ನಾವು ಹಾಕುವಂಥ ವಸ್ತುಗಳು ಅದ್ರಿಗೆ ಆತ್ಮ ಇದ್ದಾಗೆ. ಇನ್ನು ಮಾವಿನ ಸೊಪ್ಪು, ವೀಳ್ಯದೆಲೆ ಇಡ್ತೀವಿ, ಅದಕ್ಕೆ ಬೇರೆ ಬೇರೆ ದ್ವಂದ್ವಗಳಿದ್ದಾವೆ. ವೀಳ್ಯದೆಲೆ ಏನಕ್ಕೆ, ಮಾವಿನ ಸೊಪ್ಪು ಬೇಕಂತೆ, ಅದು ಕೇಸರ ಅಂತ ಕೂದಲು ಇದ್ದ ಹಾಗೆ, ತೆಂಗಿನಕಾಯಿ ಇಡ್ತಕ್ಕಂಥದ್ದು ಶಿರ ಇದ್ದ ಹಾಗೆ, ಕತ್ತು ಇದ್ದ ಹಾಗೆ, ಅದಕ್ಕೆ ನಾವು ಅಲಂಕಾರಗಳನ್ನು ಮಾಡಿ. ಯಾಕಂದರೆ ನಮಗೆ ಹೀಗೆ ಇದ್ದಾನೆ ಪರಮಾತ್ಮ, ನಾರಾಯಣ ಹೇಗೆ ಇದ್ದಾನೆ, ಶಿವ ಹೀಗೆ ಇದ್ದಾನೆ, ಲಕ್ಷ್ಮಿ ಹೀಗೆ ಇದ್ದಾಳೆ, ದುರ್ಗಾ ಹೀಗೆ ಇದ್ದಾಳೆ ಅಂತ ಯಾರಿಗೂ ಕಲ್ಪನೆ ಇಲ್ಲ. ನಮ್ಮ ಕಲ್ಪನೆಗೋಸ್ಕರವಾಗಿ, ನಮಗೆ ಏಕಾಗ್ರತೆ ಬರುವುದಕ್ಕೋಸ್ಕರವಾಗಿ ಆ ಕಳಸವನ್ನು ಸ್ಥಾಪನೆ ಮಾಡಿ, ಅದಕ್ಕೆ ಕಳಸದ ಮಂತ್ರ ಇದೆ.
ಅದಕ್ಕೆ ಭಾಳ ದೊಡ್ಡ ಮಂತ್ರ ಇದೆ. ನಮ್ಮ ಗುರುಗಳಾದಂಥ ಹಿರೇಮಂಗಳೂರು ಕಣ್ಣನವರು ಆ ಕಳಸ ಮಂತ್ರವನ್ನೇ ಕನ್ನಡಕ್ಕೆ ಮಾಡಿಬಿಟ್ರು ಅದನ್ನು. ಯಥಾವತ್ತಾಗಿ ಅಂದ್ರೇನು, ಇಮಂ ಓಂ ಕಳಸಸ್ಯೇಮಕೆ ವಿಷ್ಣುಕಂಠೆ ರುದ್ರಾ ಸಮಾಸಿತಾ ಮೂಲೆ ತತ್ವಸಿದು ಮಧ್ಯೆ ಮಾತೃಗಣಾ ಕುಕ್ಷಂತು ಸರ್ವ ಸತ್ವದ್ವೀಪ ಸುಂದರ ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವಣ ಅಂಗೇಶ ಇಮಂ ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು. ಇದು ಸಂಸ್ಕೃತ ಮಂತ್ರ. ಇದು ನಮಗೆ ಬರಲ್ಲ, ಏನು ಮಾಡಬೇಕು ಸ್ವಾಮಿಗಳಂತ ಕೇಳಿದಾಗ ಆಗ ನಮ್ಮ ಗುರುಗಳು ಹೇಳಿದರು, ಗಂಗೆ ಬಾರೆ ತುಂಗೆ ಬಾರೆ ಯಮುನ ಕಪಿಲೆ ಭದ್ರೆ ಬಾರೆ ನಮ್ಮ ಕಾಯುವ ಕಾವೇರಿ ಬಂದು ಕಳಸದಿ ಸೇರಿರಿ ಬಂದು ಕಳಸದಿ ಸೇರಿರಿ ಕಳಸಾಸ್ಥಾಪನ ಮುಹೂರ್ತಕ್ಕೆ ಜಯವಾಗಲಿ ಜಯವಾಗಲಿ ಶುಭವಾಗಲಿ. ಸ್ವಾಮಿ, ಇನ್ನೊಂದು ಪ್ರಶ್ನೆ ಏನಂದರೆ, ಮನುಷ್ಯ ಎಷ್ಟೇ ದುಡಿಲಿ ಹಣಕಾಸಿನ ಸಮಸ್ಯೆ ಅಂತೂ ಇದ್ದೇ ಇರುತ್ತೆ, ಅದಂತೂ ತಪ್ಪಿದ್ದಿಲ್ಲ. ಹಣಕಾಸಿನ ಸಮಸ್ಯೆನ ಪಾರು ಮಾಡೋದಕ್ಕೆ ಲಕ್ಷ್ಮೀ ಪೂಜೆ ಮಾಡಬೇಕಾ, ಕುಬೇರ ಪೂಜೆ ಮಾಡಬೇಕಾ? ಎರಡೂ ಪೂಜೆ ಮಾಡಬಾರ್ದು, ದುಡಿಬೇಕು. ವಂಡರ್ಫುಲ್ ಆನ್ಸರ್. ದುಡಿಬೇಕು, ಆಮೇಲೆ ಮಾಡಬೇಕು. ದುಡಿಮೆ ಇಲ್ಲಿ ಕುಬೇರ್ ಬರೀ ಅದನ್ನೇ ಪೂಜೆ ಮಾಡ್ಕೊಂತದ್ದು ಬಾಕಿ ಬರಬೇಕಲ್ಲ ಅವನಿಗೆ. ದುಡಿಮೆ ಬೇಕು. ಇಲ್ಲಿ ಹಣಕಾಸು ಸಮಸ್ಯೆ ಇಲ್ಲದವರೇ ಇಲ್ಲ ಬಿಡಿ, ಎಲ್ಲರಿಗೂ ಸಮಸ್ಯೆ ಇದೆ. ಯಾವಾಗ ಅಂದರೆ, ನಾನು ಒಂದು ಸಣ್ಣ ಟೀಪಾಯಿ ಮೇಲೆ ಕೂತ್ಕೊಳ್ತಾ ಇದ್ದೆ, ಮಲ್ಕೊಳ್ತಾ ಇದ್ದೆ. ಪಕ್ಕದ ಮನೆ ಅಭಿಷೇಕ್ ನೋಡಿಬಿಟ್ಟು ಅವ್ನು ದೊಡ್ಡ ಮಂಚ ತಂದನಲ್ಲ ಅಂತ ಹೇಳ್ಬಿಟ್ಟು ನಾನು ಟೀಪಾಯಿನ ಕಾಲಾಗ ಒದ್ದು ಮಂಚ ತರಕ್ಕೆ ಹೋದೆ, ಆವಾಗ ಹಣಕಾಸಿನ ಸಮಸ್ಯೆ ಬಂತು. ಹಾಗಾಗಿ ಇಲ್ಲಿ ಲಕ್ಷ್ಮೀ ಪೂಜೆ ಮಾಡೋದ್ರಿಂದಲೇ ಅಥವಾ ಕುಬೇರ ಪೂಜೆ ಮಾಡೋದ್ರಿಂದಲೇ ಬರ್ತತೆ ಅನ್ನೋದು ಖಂಡಿತ ಸುಳ್ಳು. ಇದು ನಮಗೆ ಸಪೋರ್ಟಿವ್ ಆಗಿರುತ್ತೆ ವಿನಃ ದುಡಿಮೆ ಮಾಡಬೇಕು ಇದರಿಂದ ಖಂಡಿತ ಸಾಧ್ಯ. ಸರಿ, ಇವಾಗ ಟಾಪಿಕ್ ನಾನು ಬೇರೆ ಕಡೆ ತೊಗೊಂಡು ಹೋಗ್ತಿದ್ದೀನಿ. ಖಂಡಿತ ಸ್ಟಾರ್ಟ್ ಆದಿ ಕರ್ಕೊಂಡು ಹೋಗ್ತಿದ್ದೀನಿ ನಿಮ್ಮನ್ನ. ನಮ್ಮ ಪ್ರಪಂಚ ಹಿಂದೂ ಪುರಾಣದ ಪ್ರಕಾರ ಪ್ರಾರಂಭ ಹೇಗಾಯಿತು ಸರ್? ಹಿಂದೂ ಪುರಾಣ ಪ್ರಕಾರ ಈ ಪ್ರಪಂಚ ಒಂದು ಸಣ್ಣ ಅಣುವಿನಿಂದ ಪ್ರಾರಂಭ ಆಯಿತು. ಆ ಸಣ್ಣ ಅಣುವಿನಲ್ಲಿ ಅನೇಕ ಕಣಗಳು ಕೂಡ ಇದ್ದಾವೆ. ಆ ಕಣದಲ್ಲಿ ಮತ್ತೆ ಬ್ರಹ್ಮಾಂಡ, ಅಂಡಾಂಡ, ಪಿಂಡಾಂಡ. ಒಂದು ಅಣುವಿಂದ ಕಣಗಳಲ್ಲಿ ಕೂಡ ಬ್ರಹ್ಮಾಂಡ ಇದೆ, ಅಂಡಾಂಡ ಇದೆ, ಪಿಂಡಾಂಡ ಇದೆ. ಇವಾಗ ಎಲ್ಲದಕ್ಕೂ ಒಂದು ಆದಿ ಅಂತ ಇರಬೇಕು. ದೇವತೆಗಳು ತ್ರಿಮೂರ್ತಿಗಳಿದ್ದಾರೆ ಅಂದರೆ ಅವ್ರಿಗೂ ಒಂದು ಆದಿ ಅಂತ ಇರಬೇಕಲ್ಲ. ಆ ಆದಿ ಯಾರು? ಆದಿನೇ ಬ್ರಹ್ಮ. ಸೃಷ್ಟಿಕರ್ತ ಬ್ರಹ್ಮ, ಲಯಕರ್ತ ಶಿವ, ರಕ್ಷಣಕರ್ತ ವಿಷ್ಣು. ಈ ಮೂವರನ್ನ ಸೃಷ್ಟಿ ಮಾಡಿದವರು ಯಾರು? ಜಗನ್ಮಾತೆ. ಎಸ್, ಆ ಜಗನ್ಮಾತೆಯ ಅಲ್ಲಿಗಿನ್ನ ಅದಕ್ಕೆ ನಾವು ಜಗನ್ಮಾತೆಗೆ ಹತ್ರ ಬರೋದಕ್ಕಿಂತ ಮುಂಚೆ ನಾವು ಇವತ್ತಿನ ಪ್ರಪಂಚಕ್ಕೆ ಬಂದಾಗ ತಾಯಿಯಿಂದನೇ ಜನನ, ತಾಯಿಯಿಂದಲೇ ಎಲ್ಲವೂ ಉತ್ಪತ್ತಿ ಆಗ್ತಕ್ಕಂಥದ್ದು. ಹಾಗೆ ಆ ಜಗನ್ಮಾತೆ ಇಚ್ಛಾಶಕ್ತಿ, ಕ್ರಿಯಾಶಕ್ತಿ, ಜ್ಞಾನಶಕ್ತಿ, ಮ್ಯಾನ್ ಪವರ್, ಮವನಿ ಪವರ್, ಮಸಲ್ ಪವರ್, ಮೂರು ಅವಳಲ್ಲೇ ಇದ್ದಾವೆ. ಅದನ್ನು ಇಚ್ಛಾಶಕ್ತಿ, ಕ್ರಿಯಾಶಕ್ತಿ, ಜ್ಞಾನಶಕ್ತಿ ಅಂತ ಕರಿತೀವಿ. ಅದನ್ನು ಮ್ಯಾನ್ ಪವರ್, ಮನಿ ಪವರ್, ಮಸಲ್ ಪವರ್, ಈ ಮೂರು ಪವರ್ಗಳೆಲ್ಲ ಸೇರಿರ್ತಕ್ಕಂಥಳೆ ಜಗನ್ಮಾತೆ. ಆ ಜಗನ್ಮಾತೆಯಿಂದ ಮತ್ತೆ ಈ ಎಲ್ಲ ಬ್ರಹ್ಮಾಂಡಗಳು ಸೃಷ್ಟಿಯಾಯಿತು, ಅದಕ್ಕೆ ಒಬ್ಬೊಬ್ಬರನ್ನ ಇಂಡಿಕೇಟ್ ಮಾಡಿದರು. ಬ್ರಹ್ಮನ ನೀನು ಈ ಕೆಲಸ, ವಿಷ್ಣುಗೆ ಈ ಕೆಲಸ, ಶಿವನಿಗೆ ಈ ಕೆಲಸ ಅಂತ ಬಂದಿರತಕ್ಕಂಥದ್ದು. ಈ ಪ್ರಕಾರವಾಗಿ ಅದು ಸೃಷ್ಟಿಯಾಯ್ತಾಗತ್ತೆ. ಸೊ ಪ್ರಪಂಚ ಸೃಷ್ಟಿ ಆಗೋದಕ್ಕೆ ಮೇನ್ ರೀಸನ್ ಬಂದು ಆದಿಶಕ್ತಿಯಿಂದ ತ್ರಿಮೂರ್ತಿಗಳಿಂದ ಬೇರೆ ಸೃಷ್ಟಿಗಳು. ನಾನು ಮಾರ್ವೆಲ್ ಸಿನಿಮಾ, ಸೂಪರ್ ಹೀರೋ ಸಿನಿಮಾಗಳು ತುಂಬ ನೋಡ್ತೀನಿ. ಅದರಲ್ಲಿ ಮಲ್ಟಿವರ್ಸ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಏನಪ್ಪ ಅಂದರೆ, ಇದೇ ಥರ ಭೂಮಂಡಲಗಳು, ಇದೇ ಥರ ಸೋಲಾರ್ ಸಿಸ್ಟಮು ಸಾಕಷ್ಟು ಇರುತ್ತೆ, ಅಲ್ಲೂ ಮನುಷ್ಯರಿರ್ತಾರೆ ಅನ್ನೋ ಒಂದು ನಂಬಿಕೆ ಇರುತ್ತೆ. ರಿಯಲ್ ಲೈಫಲ್ಲಿ ನಮ್ಮ ಹಿಂದೂ ಪುರಾಣ ಪ್ರಕಾರನೂ ಎಷ್ಟೊಂದು ಕಡೆ ವಿಷ್ಣು ಉಸಿರಾಡಬೇಕಾದ್ರೆ ಒಂದಷ್ಟು ಪ್ರಪಂಚಗಳು ಉತ್ಪತ್ತಿ ಆಗುತ್ತೆ, ಇದೆಲ್ಲ ಕೇಳಿದ್ದೀನಿ. ಹಾಗಾದರೆ ಹಿಂದೂ ಪುರಾಣ ಪ್ರಕಾರ ಮಲ್ಟಿವರ್ಸ್ ಇದೆ ಅಂತ ಅರ್ಥನಾ? ಹಿಂದೂ ಪುರಾಣ ಪ್ರಕಾರ ಮಲ್ಟಿವರ್ಸ್ ಇದೆ. ಈಗ ಉದಾಹರಣೆ ನಿಮಗೆ ವಿಷ್ಣುವಿನ ನಾಭಿಯಿಂದ ತಾನೇ ಬ್ರಹ್ಮ ಬಂದನು ಅಂತ ಹೇಳ್ತಾ ಇಲ್ವಾ? ಸೊ ಆ ಥರದಲ್ಲಿ ಇದು ಭಾಳ ದೊಡ್ಡ ವಿಚಾರವಾದ. ಪೂಜೆಯಲ್ಲಿ ನಾನು ಕೇಳಿರೋ ಪ್ರಕಾರ 2 ಥರ ಪದ್ಧತಿ ಇದೆ. ಒಂದು ಬ್ರಾಹ್ಮಣ ಪದ್ಧತಿ, ಇನ್ನೊಂದು ತಾಂತ್ರಿಕ ಪದ್ಧತಿ ಬಗ್ಗೆನೂ ನಾನು ಕೇಳಿದ್ದೀನಿ. ದೇವ್ರನ್ನ ಉಳಿಸ್ಕೊಳೋದಕ್ಕೆ ಕಲಿಯುಗದಲ್ಲಿ ಬ್ರಾಹ್ಮಣ ಪದ್ಧತಿನ ಫಾಲೋ ಮಾಡಬೇಕಂದ್ರೆ ತುಂಬ ನಿಷ್ಠೆಯಿಂದ ಇರಬೇಕು, ತುಂಬ ಈಸಿಯಾಗಿ ತಲುಪೋದು ಅಂದರೆ ತಾಂತ್ರಿಕ ಪದ್ಧತಿನ ಅಳವಡಿಸ್ಕೊಬೋದು ಅಂತ ಒಂದಷ್ಟು ಜನ ಹೇಳಿರೋದು ನಾನು ಕೇಳಿದ್ದೀನಿ. ನನಗೆ ನಿಜಾನೋ ಸುಳ್ಳೋ ಗೊತ್ತಿಲ್ಲ. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಇಲ್ಲ, ಇದು ದೇವರನ್ನು ಒಲಿಸ್ಕೊಳ್ಳೋ ಪ್ರಶ್ನೆ ಆಮೇಲೆ. ಪೂಜೆ ಪದ್ಧತಿ ಇರೋದು ಒಂದೇ. ಇಲ್ಲಿ ಬ್ರಾಹ್ಮಣ, ವೈಶ್ಯ, ಶೂದ್ರ, ನಥಿಂಗ್, ಅವು ಯಾವೂ ಇಲ್ಲ. ಅದು ಆಮೇಲೆ ಬಂದಿರೋದು.
ಆಮೇಲೆ ಬಂದಿರೋದು. ಆಮೇಲೆ ಸೃಷ್ಟಿ ಆದಮೇಲೆ ಇವೆಲ್ಲರೂ ಬಂದಾದಮೇಲೆ ಒಬ್ಬೊಬ್ಬರಿಗೆ ಒಂದೊಂದು ಕೆಲಸ ಕೊಡಬೇಕಲ್ಲ, ಪೋರ್ಟ್ಫೋಲಿಯೋ ಕೊಡಬೇಕಲ್ವಾ. ಈಗ ಮಿನಿಸ್ಟರ್ CM PM ಆದಮೇಲೆ ನೀನು ಇದು ಮಾಡು, ನೀನು ಇದು ಮಾಡು, ನೀನು ಇದು ಮಾಡು ಅಂತ ಹೇಳಿದ್ರಲ್ಲ, ಆವಾಗ ಆಗಿದ್ದಂಥದ್ದೇ ವಿನಃ ಈ ತಾಂತ್ರಿಕ ಪದ್ಧತಿಯನ್ನು ಆನಂತರದ ಋಷಿಮುನಿಗಳಲ್ಲಿ ಆನಂತರ ಬಂದು ಉಟ್ಕೊಂಡಿರ್ತಕ್ಕಂಥದ್ದೇ ವಿನಃ ಇಲ್ಲಿ ಪೂಜೆಯ ಪದ್ಧತಿ ಬ್ರಾಹ್ಮಣ ಪದ್ಧತಿ ಅಂತ ನಾವು ಓವರಾಲ್ ಆಗಿ ಹೇಳ್ಬೇಕಾದ್ರೆ ಅದಿಲ್ಲ. ಆದರೆ ಪೂಜೆಗೆ ಬ್ರಾಹ್ಮಣನಿಂದ ಆಗಬೇಕು ಅಂತ ಇದೆ. ಕಾರಣ ಏನಪ್ಪ ಅಂದರೆ ಹೂ ಈಸ್ ದಿ ಬ್ರಾಹ್ಮಣ, ಯಾರು ಬ್ರಹ್ಮಜ್ಞಾನವನ್ನು ತಿಳಿದಾನೆ. ಬ್ರಹ್ಮಜ್ಞಾನ ಅಂದರೆ ದುಡ್ಡು ವಸೂಲು ಮಾಡೋದಂಥದ್ದಲ್ಲ, ವಿಚಾರವನ್ನು ತಿಳಿದಾನೆ, ಪ್ರಪಂಚವನ್ನು ತಿಳ್ಕೊಂಡಿದ್ದಾನೆ, ದೇವರನ್ನು ತಿಳ್ಕೊಂಡಿದ್ದಾನೆ, ಅವನು ಬ್ರಾಹ್ಮಣನಾಗ್ತಾನೆ. ಅಂದರೆ ಆಗಲೇ ನಿಮಗೆ ಹೇಳಿದಾಗೆ ಈ ಸೃಷ್ಟಿಯಾದಾಗ, ಈ ಭೂಮಂಡಲ ಸೃಷ್ಟಿಯಾದಾಗ ಪೋರ್ಟ್ಫೋಲಿಯೋವನ್ನು ಕೊಟ್ಟರಲ್ಲ, ಆ ಪೋರ್ಟ್ಫೋಲಿಯೋ ಕೊಟ್ಟಾಗ ಬ್ರಾಹ್ಮಣನಿಗೆ ನೀನೇನು ಮಾಡಪ್ಪ ಅಂದರೆ ದೇವರ ಆರಾಧನೆ ಮಾಡಿಕೊಂಡು ಈ ದೇಶದ ಜನರ ಸುಖವನ್ನು ಬಯಸು. ಅದಕ್ಕೆ ಪೂಜೆ ಎಲ್ಲ ಆದಮೇಲೆ ನಾವುಗಳೆಲ್ಲ ಬ್ರಾಹ್ಮಣರು ಹೇಳ್ತೀವಿ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಎಲ್ಲರೂ ಸುಖವಾಗಿರಲಿ, ಎಲ್ಲರಿಗೂ ಒಳ್ಳೆಯದಾಗಿರಲಿ ಅಂತ ಇದನ್ನು ನೀನು ಹೇಳುವಂತ ಮಾಡಿದ್ದಂಥ ಒಂದು ಪೋರ್ಟ್ಫೋಲಿಯೋ ಬ್ರಾಹ್ಮಣನದು. ಇಲ್ಲಿ ಬ್ರಾಹ್ಮಣನ ಪೂಜೆ ಅಂತಂದಾಗಲಿ ಆ ಥರ ಇಲ್ಲ. ಬಟ್ ಬ್ರಾಹ್ಮಣನ ಆಗಬೇಕಾದರೆ ನೀವು ಕೇಳಿದಂಥ ಪ್ರಶ್ನೆಗೆ ಅದಕ್ಕೆ ತನ್ನದೇ ಆದ ಒಂದು ಕಟ್ಟುಪಾಡ ಇದೆ, ಒಂದು ಚೌಕಟ್ಟಿದೆ. ಆ ಚೌಕಟ್ಟನ್ನು ಅಳವಡಿಸ್ಕೊಂಡ್ರೆ ಎಲ್ಲರೂ ಅಳವಡಿಸ್ಕೋಬೋದು. ನೀನೇ ಅಳವಡಿಸ್ಕೋಬೇಕು ಅಥವಾ ನಾನೇ ಅಳವಡಿಸ್ಕೊಳ್ಬೇಕು ಅಂತೇನಿಲ್ಲ, ಯಾರು ಬೇಕಾದ್ರೂ ಅಳವಡಿಸ್ಕೋಬೋದು. ಆ ಚೌಕಟ್ಟನ್ನು ಅಳವಡಿಸ್ಕೊಳ್ಳೋದ್ರಿಂದ ದಾರಿ ಸುಗಮವಾಗುತ್ತದೆ. ಭಗವಂತನನ್ನು ಕಾಣೋದಕ್ಕೆ ದಾರಿ ಭಕ್ತಿ ಮಾರ್ಗವನ್ನು ಕಂಡುಕೊಳ್ಬೇಕು ಅಂತ ಅಷ್ಟೇ, ಬೇರೆ ಏನಿಲ್ಲ. ಭಗವಂತನ ಕಾಣಲಿಕ್ಕೆ ಒಂದು ದಾರಿ ಬೇಕಲ್ವಾ. ಈಗ ಲೈಟ್ ಬಂದಿದೆ, ನಾವೀಗ ಲೈಟು ಹಾಕ್ತೀವಿ. ಈಗಿನ ಜನಕ್ಕೆ ಏನಾಗಿದೆಪ್ಪ ಅಂದರೆ ಸ್ವಿಚ್ ಹಾಕಿದ ತಕ್ಷಣ ಲೈಟ್ ಬಂದುಬಿಡ್ಬೇಕು. ಆ ಸ್ವಿಚ್ ಹಾಕೋಕ್ಕಿಂತ ಮುಂಚೆ ಏನು ಬೇರೆ ಕೆಲಸ ಇದೆಯಲ್ಲ, ಗೋಡೆ ಹೊಡಿಬೇಕು, ವೈರಿಂಗ್ ಮಾಡಬೇಕು, ವೈರ್ ಹಾಕಬೇಕು, ವೈರ್ ಎಳಿಬೇಕು, ಪೈಪ್ ಹಾಕಬೇಕು, ಅಲ್ಲಿ ಹೋಗಿ KEB ಹೋಗಿ ಲೈಸೆನ್ಸ್ ತರಬೇಕು, ಅವನಿಂದ ಬಂದು ಅದನ್ನು ರೆಡಿ ಮಾಡಿಸ್ಕೋಬೇಕು, ಆಮೇಲೆ ಸ್ವಿಚ್ ಬಂದರೆ ಲೈಟ್ ಬರ್ತದೆ. ಈಗಿನವರಲ್ಲಿ ಏನು ಮಾಡೋದು, ಸ್ವಿಚ್ ಹಾಕಿದ್ರೆ ಲೈಟ್ ಬರಬೇಕು ನೋಡ್ತಾರೆ, ಅದಾಗಲ್ಲ. ಸೊ ಹಾಗೆ ಈ ಬ್ರಾಹ್ಮಣನ ಮುಖಾಂತರ ಹೋಗೋದ್ರಿಂದ ಭಗವಂತನ ಕಡೆಗೆ ಹೇಗೆ ಹೋಗಬೇಕು ಅನ್ನೋ ದಾರಿಯನ್ನು ತೋರಿಸ್ತಕ್ಕಂಥವ್ರು ಬ್ರಾಹ್ಮಣನಂತ ಏನಿಲ್ಲ. ಅವತ್ತಿನ ಋಷಿಮುನಿಗಳು ತೋರಿಸಿದ್ದಾರೆ, ಮತ್ತು ಇವತ್ತಿನ ನಮ್ಮ ಎಲ್ಲ ದಾಸರುಗಳು ಅವರೆಲ್ಲ ಅದೇ ದಾರಿನೇ, ಭಕ್ತಿಯ ಕಡೆಗೆ ಹೋಗುವುದಕ್ಕೆ ದಾರಿ. ಹಾಗಾಗಿ ತಂತ್ರಜ್ಞಾನ ಅನ್ನೋದನ್ನು ನಾವು ಈಗ ಮಾಡ್ಕೊಂಡಿರ್ತಕ್ಕಂಥದ್ದಷ್ಟೇ. ಈಗ ನಾವು ಮಾಡ್ಕೊಂಡ್ರೆ ಹೆಂಗಪ್ಪ ಅಂದರೆ ಮೊದಲಲ್ಲಿ ನಾವು ಜ್ಯೋತಿಷ್ಯ ಮಾಡುವಾಗ ಏನು ಸೂರ್ಯೋದಯ ಭುಕ್ತಿಯನ್ನು ಕಂಡುಹಿಡಿತಿದ್ವಲ್ಲ, ಅದ್ರ ಬದಲು ಕಂಪ್ಯೂಟರ್ ಮಾಡಿಬಿಟ್ರು. ಅದೇ ತಂತ್ರಜ್ಞಾನ ಹಾಕ್ಬಿಟ್ರೆ ಬಂದ್ಬಿಡ್ತದೆ ನಮಗೆ. ಇವತ್ತಿನ ನಕ್ಷತ್ರ ಯಾಕೆ ಏನು ಬೇಕು ಅಂದರೆ ಮತ್ತೆ ಕಂಡುಹಿಡಿಬೇಕಾಗ್ತಿತ್ತು, ಎಷ್ಟನೇ ಪಾದ ಇದೆ ಅಂತ ಕಂಡುಹಿಡಿಬೇಕಾಗ್ತಿತ್ತು. ಇಷ್ಟು ತುಂಬ ನಿಧಾನ ಇದು, ಬೇಗ ಬೇಕಲ್ಲ, ಎಲ್ಲ ಫಾಸ್ಟ್ ಫುಡ್ನಾರಲ್ಲ ಈಗ, ಕೇಳಿದ ತಕ್ಷಣ ಊಟ ಕೊಟ್ಬಿಡ್ಬೇಕಲ್ಲ. ಸೊ ಹಾಗಾಗಿ ಮೊದಲೇ ರೆಡಿ ಮಾಡ್ಕೊಂಡಿದ್ರೆ ಅದು ಕಂಪ್ಯೂಟರ್ನ ರೆಡಿ ಮಾಡಿದ್ರು, ಅದು ತಂತ್ರಜ್ಞಾನ. ಮತ್ತು ತಾಂತ್ರಿಕ ಪದ್ಧತಿ ಅಂದರೆ ಏನು? ಎಷ್ಟೊಂದು ಜನ ಅದನ್ನು ಅಳವಡಿಸ್ಕೊಳಕ್ಕೆ ಈಗ ಟ್ರೆಂಡ್ ಆಗಿರೋದು ಅದೇನೆ. ಎಷ್ಟೊಂದು ಜನ ನಾನು ತಾಂತ್ರಿಕ ಪದ್ಧತಿನ ಅಳವಡಿಸ್ಕೊತೀನಿ ಅಂತ ಏನೇನೋ ಪೂಜೆ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಏನು ಹಾಗಂದರೆ ಆ್ಯಕ್ಚುಲಿ ತಂತ್ರಜ್ಞಾನ ಅಂತ ನೀವು ಆಗಲೇ ಕೇಳಿದಂಥ ಪ್ರಶ್ನೆ ಅದು. ತಂತ್ರಜ್ಞಾನ ಎಂದ್ರೇನು? ಇವತ್ತಿಗೆ ಬಹಳ ಈಸಿಯಾಗಿ ನಮಗೆ ಸಿಗುವಂಥದ್ದು. ಅದನ್ನೇ ನಿಮ್ಗೆ ಹೇಳಿದ್ದು ಫಾಸ್ಟ್ ಫುಡ್ ಅಂತ. ಈಸಿಯಾಗಿ ತಂತ್ರಜ್ಞಾನದ ಮೂಲಕ ಇರುತ್ತೆ, ಅಳವಡಿಸ್ಕೊಳ್ಬಹುದು. ಆ ಶಕ್ತಿಯನ್ನು ನಾವು ಒಂದು ಸಾಧನದಲ್ಲಿ ಈಗೆಲ್ಲ ಓರ ಪದ್ಧತಿ ಅಂತ ಏನೋ ತುಂಬ ಬಂದಿದ್ದಾವೆ ಈಗ. ಆ ಸಾಧನದ ಮೂಲಕ ಅದನ್ನು ಅಳವಡಿಸಿಕೊಳ್ಳುವುದಕ್ಕೆ ತಂತ್ರಜ್ಞಾನ ಅಂತ ಕರಿತೀವಿ. ಅದಕ್ಕೆ ನಮ್ಮಲ್ಲಿ ಮೊಬೈಲ್ ವರ್ಕ್ ಆಗ್ಬೇಕಾದ್ರೆ IC ಅಂತ ಹೇಳ್ತೀವಲ್ಲ, ಆ ಥರದ ಬೀಜ ಮಂತ್ರಗಳಿದ್ದಾವೆ. ಐಂ ಹ್ರೀಂ ಕ್ಲೀಂ ಶ್ರೀಂ, ಇವು ಬೀಜ ಮಂತ್ರ. ಇವುಗಳಿಂದ ಅಷ್ಟು ಅನೇಕ ಮಂತ್ರಗಳು ಉತ್ಪತ್ತಿ ಆಗ್ತವೆ. ಹೈಯಿಂದ ಅನೇಕ ಮಂತ್ರ ಉತ್ಪತ್ತಿಯಾಗಿದ್ದಾವೆ, ಶ್ರೀಯಿಂದ ಅನೇಕ ಮಂತ್ರದ ಉತ್ಪತ್ತಿಗಳಿವೆ. ಈ ಬೀಜಾಕ್ಷರಗಳಿದಾವಲ್ಲ, ಇವೇ ನಿಮ್ಮ ಮೊಬೈಲು, ನಿಮ್ಮ ಎಲೆಕ್ಟ್ರಿಕಲ್ ಸಾಧನದಲ್ಲಿರ್ತಕ್ಕಂಥ ICಗಳು. ಅವನ್ನ IC ಅಂತ ಕರಿತೀವಿ ನಾವು ಅದನ್ನು. ಸಣ್ಣ ಸಾಧನಗಳು, ಅದನ್ನು ಬೇಕಾದಷ್ಟು ಕೆಲಸ ಆಗುತ್ತೆ ನೋಡಿ. ಯಾವುದೊಂದು IC ಹೊತ್ತಂದ್ರೆ ಮೊಬೈಲ್ ವರ್ಕ್ ಆಗಲ್ಲ. ಹಾಗೆ ಈ ಬೀಜಾಕ್ಷರಗಳನ್ನ ಅಳವಡಿಸಿಕೊಂಡು ಆ ಬೀಜಾಕ್ಷರಗಳನ್ನು ಅರ್ಥ ಮಾಡಿಕೊಂಡು ಮಾಡುವುದೇ ತಾಂತ್ರಿಕ ವಿಧಾನ. ಮಹಾವಿಷ್ಣುನ ಉಳಿಸ್ಕೊಬೇಕು ಅಂದರೆ ಬೀಜಾಕ್ಷರ ಮಂತ್ರ ಯಾವುದಿರ್ಬೋದು ಹೇಳೋಕ್ಕಾಗತ್ತಾ? ಅಷ್ಟಾಕ್ಷರಿ ಸಾಕು. ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ. ದುರ್ಗಾದೇವಿನ ಉಳಿಸ್ಕೊಬೇಕು ಅಂದರೆ ಅದಕ್ಕೆ ಹೈಂ ಹ್ರೀಂ ಕ್ಲೀಂ ಚಾಮುಂಡಾಯೇ ವಿಚ್ಚೆ, ಹೈಂ ಹ್ರೀಂ ಕ್ಲೀಂ ಚಾಮುಂಡಾಯೇ ವಿಚ್ಚೆ. ಅವ್ರದ್ದು ತುಂಬ ಇದೆ. ಹೊಲಿಸ್ಕೊಳ್ಳೋದು ಅನ್ನೋದು ಇದು ನನ್ನ ಪ್ರಕಾರ ತಪ್ಪು ಮಾತಿದು. ನನ್ನ ಪ್ರಕಾರ ತಪ್ಪು. ಹೊಲಿಸ್ಕೊಳ್ಳೋದಲ್ಲ. ನಾವು ಅವಳ ಕೃಪೆಗೆ ಅನುಗ್ರಹ ಆಗಬೇಕು ಅಷ್ಟೇ, ಹೊಲಿಸ್ಕೊಳ್ಳೋದಲ್ಲ ಇದು. ಎಸ್ ಅವಳ ಕೃಪೆಗೆ ನಾವು ಅನುಗ್ರಹ ಆಗಬೇಕು ಅಷ್ಟೇ. ಅವಳ ಛತ್ರಿಯೊಳಗೆ ನಾನು ಬರಬೇಕು. ಆ ತಾಯಿ ಜಗನ್ಮಾತೆ ಒಂದು ಛತ್ರಿ ಹಿಡ್ಕೊಂಡಿರ್ತಾಳಲ್ವಾ, ಆ ಛತ್ರಿಯೊಳಗೆ ನನಗೂ ಒಂದು ಅವಕಾಶ ಕೊಡೋಕ್ಕೆ ನನಗೊಂದು ದಾರಿ ಮಾಡ್ಕೋಬೇಕು ವಿನಃ ಹೊಲಿಸ್ಕೊಳ್ಳೋದು ತಪ್ಪು. ಯಾವುದು ತಪ್ಪು ಕಲ್ಪನೆ. ಅನುಗ್ರಹ, ಜಗನ್ಮಾತೆ ಅನುಗ್ರಹ ನನಗೆ ಆಗಬೇಕು ಅನ್ನೋದಾದ್ರೆ ಆ ಛತ್ರಿ ಒಳಗೆ ಹೋಗ್ಬೇಕು ಅಂದ್ರೆ ಒಂದು ದಾರಿ ಇದೆ, ಭಕ್ತಿಯ ದಾರಿ ಇದೆ. ಆ ದಾರಿ ಒಳಗೆ ಹೋದ್ರೆ ಜಗನ್ಮಾತೆ ಅನುಗ್ರಹ ಆಗುತ್ತೆ, ಭಗವಂತನ
ಅನುಗ್ರಹ ಆಗುತ್ತೆ. ಓಕೆ, ಇವಾಗ ಮನೇಲಿ ಸಾಕಷ್ಟು ಜನ ತುಂಬ ಬ್ಯುಸಿ ಲೈಫು ಸರ್. ಈಗ ಎಷ್ಟು ಬ್ಯುಸಿ ಅಂದರೆ 12 ಅವರ್ 13 ಅವರ್ ಶಿಫ್ಟ್ ಮಾಡ್ತಾರೆ. ಅದಾದಮೇಲೆ ಜೀವನದ ಜಂಜಾಟ, ಹೆಂಡತಿ ಗಂಡ ಮಕ್ಕಳು ಇದೇ ಆಗೋಗುತ್ತೆ. ಅವ್ರಿಗೆ ಪೂಜಾ ಪದ್ಧತಿ ಫಾಲೋ ಮಾಡಬೇಕು ಅಂದರೆ, ಮನೆಯಲ್ಲಿ ಡೈಲಿ ಪೂಜೆ ಮಾಡಬೇಕಂದ್ರೆ ಯಾವ ಥರ ಮಾಡ್ಬೋದು? ಮನೆಯಲ್ಲಿ ಪ್ರಥಮವಾಗಿ ಅವ್ರು ಪೂಜೆ ಮಾಡಬೇಕಾಗಿರೋದು ಇವತ್ತಿನ ಕಾಲಕ್ಕೆ ಇವತ್ತಿಗೆ ಬೇಕಾಗಿರೋದು ತಂದೆ ತಾಯಿಗಳ ಪೂಜೆ ಫಸ್ಟ್. ಅದನ್ನೇ ಅವತ್ತು ಋಷಿಗಳು ಹೇಳಿದ್ದು, ಫಸ್ಟ್ ಮಾತೃದೇವೋಭವ, ಪಿತೃದೇವೋಭವ, ಆಮೇಲೆ ಆಚಾರ್ಯ ದೇವೋಭವ, ಆಮೇಲೆ ನೀವು ನಂಬಿರ್ತಕ್ಕಂಥ ದೇವರುಗಳನ್ನು. ಕೊನೆ ಪಕ್ಷ ನಿತ್ಯವೂ ನಿಮಗೇನೂ ಮಾಡಲಿಕ್ಕಾಗಲಿಲ್ಲ, ಪೂಜೆನೇ ಮಾಡೋಕ್ಕಾಗಲಿಲ್ಲ ಅಂದರೆ ನೀವು ನಂಬಿರ್ತಕ್ಕಂತಹ ನಿಮ್ಮ ಕುಲದೇವರ ಮುಂದೆ, ಕುಲದೇವರು ಯಾವುದೇ ಆಗಿರ್ಬೋದು, ಅದ್ರ ಮುಂದೆ 2 ದೀಪ ಹಚ್ಚಿ ಇದು ಪ್ರಾರ್ಥನೆ ಮಾಡೋದು. ದಟ್ ಈಸ್ ಯುವರ್ ಡ್ಯೂಟಿ, ಕರ್ತವ್ಯ. ನೀನು ಅಯ್ಯೋ ನಾನು ಬೆಳಗ್ಗಿಂದ ಆ ಪೂಜೆ ಮಾಡಿದೆ, ಈ ಪೂಜೆ ಮಾಡಿದೆ, ನನಗೇನೂ ಆಗಲಿಲ್ಲ, ಅಲ್ಲ, ಇದು ಕಾನ್ಸೆಪ್ಟ್ ಆಗಿಲ್ಲ. ಇದು ದಿಸ್ ಈಸ್ ಯುವರ್ ಡ್ಯೂಟಿ, ಇದು ನಿನ್ನ ಕರ್ತವ್ಯ. ಇದು ನಿನ್ನ ಯೋಗಕ್ಷೇಮಕ್ಕೋಸ್ಕರವಾಗಿ, ನಿನ್ನ ಒಳಿತಿಗಾಗಿ, ನಿನ್ನ ಉಳಿವಿಗಾಗಿ ನೀನು ಭಗವಂತನ ಪ್ರಾರ್ಥನೆ ಮಾಡು. ನಿತ್ಯ ಸಾಕು, ಬೇರೆ ಅದಕ್ಕೋಸ್ಕರ ಕುತ್ಕೊಳ್ಳೋದು ಬೇಕಾಗಿಲ್ಲ. 2 ನಿಮಿಷ 2 ದೀಪ ಹಚ್ಬಿಟ್ಟು ಅದಕ್ಕಿಂತ ಮುಂಚೆ ನಿಮ್ಮ ತಂದೆ ತಾಯಿಗಳು ನಮಸ್ಕಾರ ಮಾಡು, ತಂದೆ ತಾಯಿನ ನಾವು ಪೂಜೆ ಮಾಡು, ತಂದೆ ತಾಯಿಗಳನ್ನು ಪೂಜ್ಯ ಭಾವನೆಯಿಂದ ಕಾಣು. ಅವರಿಗೆ ಬೇರೆ ಥರದಲ್ಲಿ ನೋವು ಆಗುವ ಹಾಗೆ ಮಾತಾಡಬೇಡ. ಅಷ್ಟು ಮಾತಾಡಿ ಭಗವಂತನ ಪೂಜೆ ಮಾಡು. ಮನೆಯಲ್ಲಿ ಶಾಂತಿ, ಸುಖ, ನೆಮ್ಮದಿ. ಸೊ ರೆಗ್ಯುಲರ್ಲಿ ಪೂಜೆ ಮಾಡಬೇಕಾಗತ್ತಾ? ಪರ್ಟಿಕ್ಯುಲರ್ ದಿನ ಏನಾದರೂ ಇರುತ್ತೆ? ಏನಂದರೆ ಪ್ರತಿದಿನವೂ ಪೂಜೆ ಇದೆ. ನಾವು ಈಗ ಪ್ರತಿದಿನವೂ ಹೇಗೆ ಊಟ ಮಾಡ್ತೀವೋ, ನಾವು ಇಂಥ ದಿವಸ ಒಂದೇ ಊಟ ಮಾಡ್ತೀವಿ ಅಂತಲ್ಲ, ಹೀಗೆ ನಮ್ಮ ದೇಹಕ್ಕೆ ಹೇಗೆ ಪ್ರತಿದಿನ ಆಹಾರ ಬೇಕಾಗಿದೆಯೋ ಹಾಗೆ ಪ್ರತಿದಿನವೂ ನಮ್ಮ ಅನುಕೂಲಕ್ಕೆ ತಕ್ಕಂತೆ, ನಿಮ್ಮ ಸಮಯಕ್ಕೆ ತಕ್ಕಂತೆ ಭಗವಂತನ ಅದಕ್ಕೆ ಭಗವಂತನನ್ನು ನಂಬಿ ಧ್ಯಾನಿಸಿ ಧನ್ಯರಾಗಿ. ಎಷ್ಟೊಂದು ಜನ ಈಗ ಏತಿಸ್ಟ್ ಆಗಿಬಿಡ್ತಿದ್ದಾರೆ. ಅವ್ರಿಗೆ ದೇವ್ರ ಮೇಲೆ ನಂಬಿಕೆ ಹೋಗ್ಬಿಡ್ತಿದೆ, ನಾನು ದೇವ್ರನ್ನ ನಂಬಲ್ಲ, ಅದೊಂದು ಟ್ರೆಂಡ್ ಆಗಿಬಿಟ್ಟಿದೆ ಇವಾಗ. ನೀವೊಬ್ರು ಬಿಲೀವರ್ ಆಗಿ ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಏನಿಲ್ಲ, ದೇವ್ರು ಬೇಡ. ನಾನು ಒಳ್ಳೆ ಪ್ರಶ್ನೆ, ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಇದಕ್ಕಿಂತ ಮುಂಚೆ ಇನ್ನೊಂದು ಪ್ರಶ್ನೆ ಕೇಳಿದ್ರು ಕೂಡ ನನಗೆ, ನಾನು ಸತ್ಯನಾರಾಯಣ ಪೂಜೆ ಹೇಳಿದ್ನಲ್ಲ, ನನಗೀಗ ಇನ್ನೂ ಅದನ್ನ ವಿಚಾರ ಬರಲಿಲ್ಲ ನಾನು ಇವತ್ತಿಗೆ 5273 ಸತ್ಯನಾರಾಯಣ ಪೂಜೆಯನ್ನು ಮಾಡಿದ್ದೇನೆ. ಈ 5273 ಸತ್ಯನಾರಾಯಣ ಪೂಜೆಯಲ್ಲಿ ಅನೇಕ ಪ್ರಶ್ನೆಗಳನ್ನು ಉತ್ಪತ್ತಿ ಮಾಡಿದರು. ವಿದ್ಯಾವಂತರು, ಓದಿರೋರು, ಬುದ್ಧಿವಂತರು ಏನಂತ ಉತ್ಪತ್ತಿ ಮಾಡಿ ಪ್ರಶ್ನೆ ಕೇಳಿದ್ರಪ್ಪ ಅಂದರೆ, ಸ್ವಾಮಿಗಳೇ ಹಾಗಾದರೆ ದೇವರು ಇದ್ದಾನ, ಹೇಗಿದ್ದಾನೆ, ಆರ್ ಯು ಶೋಮಿ, ದೇವರನ್ನು ತೋರಿಸ್ಬಲ್ರ ನೀವು ಅಂತ. ಸೊ ಅದಕ್ಕೆ ಅವ್ರಿಗೆ ಹೇಳ್ತೀನಿ, ಇವತ್ತಿನ ಕಾಲಕ್ಕೆ ಇವತ್ತಿನ ವಿದ್ಯಾವಂತರಿಗೆ ದೇವರಿದ್ದಾನೆ, ಹೇಗಿದ್ದಾನೆ ಅಂದರೆ, ಹೌ ಈಸ್ ಗಾಡ್, ಗಾಡ್ ಈಸ್ ಲೈಕ್ ಎ ವೈಫೈ. ಲೈಕ್ ಎ ವೈಫೈ ಇದೆಯಲ್ವಾ, ತೋರ್ಸೋಕ್ಕಾಗತ್ತೆ? ನಾನು ತೋರ್ಸೋಕ್ಕಾಗಲ್ಲ. ಅದನ್ನೇ ಮಾಡ್ಕೋಬೇಕು, ನಾವು ಕನೆಕ್ಟ್ ಮಾಡ್ಕೊಳ್ಬೇಕು ಅಲ್ವಾ, ಕನೆಕ್ಟ್ ಮಾಡಬೇಕು. ಅದು ಒಳ್ಳೆ ಸೆಟ್, ಆ್ಯಂಡ್ರಾಯ್ಡ್ಗೆ, ಸ್ಮಾರ್ಟ್ ಮೊಬೈಲ್ಗಳಿಗೆಲ್ಲ ಕನೆಕ್ಟ್ ಆಗುತ್ತದು. ಯಾವುದು? ವೈಫೈ. ಅದೇ ಬೇಸಿಕ್ ಸೆಟ್ಟಿಗೆ ಕನೆಕ್ಟ್ ಆಗಲ್ಲ. ಆ ಬೇಸಿಕ್ ಸೆಟ್ ಇಟ್ಕೊಂಡ್ರೆ ಏನಂತಾರೆ? ವೈಫೈ ಇಲ್ಲ ಅಂತಾರೆ. ನನ್ನ ಪ್ರಕಾರ ಈ ಬೇಸಿಕ್ ಸೆಟ್ ಇರೋರೇ ದೇವರಿಲ್ಲ ಅಂತ ವಾದ ಮಾಡೋರು. ಅವನು ಆ್ಯಂಡ್ರಾಯ್ಡ್ ಆಗಿಬಿಟ್ರೆ, ಅವನು ಅಪ್ಡೇಟ್ ಆಗಿಬಿಟ್ರೆ ಅವನಿಗೆ ಗೊತ್ತಾಗುತ್ತೆ ವೈಫೈ ಇದೆ, ನನಗೂ ವರ್ಕ್ ಆಗ್ತಾ ಇದೆ, ನನಗೂ ಕನೆಕ್ಟ್ ಆಗಿದೆ ಅಂತ ಅನುಭವ ಬರುತ್ತೆ. ಇವತ್ತು ಒಂದೇ ಮಾತಲ್ಲಿ ಹೇಳೋದಾದ್ರೆ, ಗಾಡ್ ಇಸ್ ಲೈಕ್ ಎ ವೈಫೈ. ಮತ್ತೆ ಇನ್ನೊಂದು ಮಾತಿದೆ, ಇಷ್ಟು ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿದ್ದೀರಾ ಅನ್ನೋದಕ್ಕೆ ನಿಮ್ಗೆ ಈ ಪ್ರಶ್ನೆ ಕೇಳ್ತಿದ್ದೀನಿ. ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿದ್ರೆ ಒಂದು ಮನೆ ಕಟ್ತಾರೆ, ಇಲ್ಲಾಂದ್ರೆ ಮದುವೆ ಆಗುತ್ತೆ ಅಂತ ನಾನು ಯಾರೋ ಹೇಳಿರೋದು ಕೇಳಿದ್ದೀನಿ. ಅದು ನಿಜಾನ? ಸತ್ಯನಾರಾಯಣ ಸ್ವಾಮಿ ಪೂಜೆ ಯಾಕೆ ಮಾಡಬೇಕು? ಎಸ್, ಇದು ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಈ ಕಲಿಯುಗದಲ್ಲಿ ಯಾವಾಗ ಈ ಪ್ರಪಂಚ ಸೃಷ್ಟಿಯ ಕಲಿಯುಗ ಬಂತು, ಕಲಿಯುಗ ಅನ್ನೋದಕ್ಕೆ ಇನ್ನೊಂದು ಹೆಸರು ಹೇಳ್ತಾರೆ ಋಷಿಗಳು, ಕಪಟದ ಯುಗ ಅಂತಾರೆ, ಕಳ್ತನದ ಯುಗ ಅಂತಾರೆ. ನೋಡಿ, ಕಲಿಯುಗ ಅದೆಲ್ಲ ನಡೀತಾ ಇದೆ ಈಗ. ಕಲಿಯುಗ ಅಂದರೆ ಕಪಟದ ಯುಗ, ಸುಳ್ಳಿನ ಯುಗ ಅಂತ. ಸೊ ಈ ಪ್ರಶ್ನೆಯನ್ನು ಇವತ್ತು ನೀವೇನು ಕೇಳಿದ್ರಲ್ಲ, ಈ ಪ್ರಶ್ನೆಯನ್ನು ಸೂತ ಮಹಾಮುನಿಗಳು, ನಾರದರು, ಇವರೆಲ್ಲ ಸೇರಿಕೊಂಡು ಸಾಕ್ಷಾತ್ ಶ್ರೀಮನ್ನಾರಾಯಣನನ್ನೇ ಕೇಳ್ತಾರೆ. ಕಲಿಯುಗ ಪ್ರಾರಂಭ ಆಯಿತು, ಪ್ರಾರಂಭ ಆಗಾದ ಕಥೆ ಇದು ಕಪಟದ ಯುಗ, ಜನಗಳಿಗೆ ಕಷ್ಟ ಬರುತ್ತೆ, ಜನಗಳು ಬಾಧೆ ಅನುಭವಿಸ್ತಾರೆ, ಇದಕ್ಕೇನಾದ್ರು ಪರಿಹಾರ ಇದೆಯಾ ಅಂತ ಅವತ್ತೇ ಕೇಳ್ತಾರೆ. ಅದನ್ನು ವೈಕುಂಠಕ್ಕೆ ಹೋಗಿ ಕೇಳ್ತಾರೆ. ಆವಾಗ ಸಾಕ್ಷಾತ್ ನಾರಾಯಣನೇ ಹೇಳ್ತಾನೆ, ಹಾಗಾದರೆ ಈ ಭೂಮಂಡಲದಲ್ಲಿ ಪವಿತ್ರವಾದ ಸ್ಥಳ ಯಾವುದು ಅಂತಲೂ ಕೇಳ್ತಾನೆ. ಆಗ ಮಹಾವಿಷ್ಣು ಏನು ಮಾಡ್ತಾನೆ, ತನ್ನ ಬಲಗೈ ಇರ್ತಕ್ಕಂಥ ವಿಷ್ಣು ಚಕ್ರವನ್ನು, ಸುದರ್ಶನ ಚಕ್ರವನ್ನು ಬಿಡ್ತಾನೆ. ಈ ಚಕ್ರ ಎಲ್ಲಿ ಹೋಗಿ ಬೀಳುತ್ತೋ ಅದು ಪವಿತ್ರ, ಪರಮ ಪವಿತ್ರವಾದ ಪುಣ್ಯಸ್ಥಳ ಅಂತ ಹೇಳುತ್ತೆ. ಆ ಚಕ್ರ ಬಿದ್ದಿರೋದು ನಮ್ಮ ಭಾರತ ದೇಶದ ಲಕ್ನೋ ಹತ್ರ ಇರುವಂತಹ ಉತ್ತರ ಪ್ರದೇಶದಲ್ಲಿ ನೈಮಿಷಾರಣ್ಯ ಅಂತ ಇದೆ. ಆ ನೈಮಿಷಾರಣ್ಯದಲ್ಲೇ ಚಕ್ರ ಬಿದ್ದಿದೆ. ಅದನ್ನು ಚಕ್ರತೀರ್ಥ ಅಂತ ಕರೀತಾರೆ. ಇವತ್ತು ನೀವು ಅಲ್ಲಿ ಹೋಗ್ಬೋದು. ನಾನು ನನ್ನ 5000 ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಆ ನೈಮಿಷಾರಣ್ಯದಲ್ಲಿ ಸುಮಾರು 250 ಜನ
ಜೋಡಿಯನ್ನು ಕರ್ಕೊಂಡೋಗಿ ನನ್ನ 5,000 ಸತ್ಯನಾರಾಯಣ ಪೂಜೆಯನ್ನು ನಾನು ಅಲ್ಲಿ ಸಮಾಪ್ತಿ ಮಾಡ್ಕೊಂಡು ಬಂದಿದ್ದೇನೆ. ವೆರಿ ನೈಸ್. ಅದು ಪರಮ ಪವಿತ್ರ ಪುಣ್ಯಕ್ಷೇತ್ರ ನೈಮಿಷಾರಣ್ಯ ಅಂತ. ಆ ನೈಮಿಷಾರಣ್ಯದಲ್ಲಿ ಆ ಚಕ್ರ ಬಿತ್ತು. ಅಲ್ಲಿ ಸೂತ ಮಹಾಮುನಿಗಳು ಇದನ್ನು ಪರಮ ಪವಿತ್ರ ಪುಣ್ಯಕ್ಷೇತ್ರ ಅಂತ ಹೇಳಿ ಅಲ್ಲಿಂದ ಈ ವ್ರತಗಳು 14 ವ್ರತಗಳು ಪ್ರಾರಂಭ ಆದವು ಅಂತ ಬರುತ್ತೆ. ಹಾಗೆ ಸತ್ಯನಾರಾಯಣ ಸ್ವಾಮಿ ವ್ರತ ನಮ್ಮಗಳ ಮನದ ಇಷ್ಟಾರ್ಥವನ್ನು ಈಡೇರಿಸುವುದಕ್ಕಾಗಿ, ನಮ್ಮದ ಮನಸ್ಸಿನ ಶಾಂತಿಗೋಸ್ಕರವಾಗಿ, ನೆಮ್ಮದಿಗೋಸ್ಕರವಾಗಿ ಈ ವ್ರತವನ್ನು ಮಾಡ್ತಕ್ಕಂಥದ್ದು. ಮತ್ತು ಅವರವರು ಏನೇನು ಭಾವನೆಗಳನ್ನು ಇಟ್ಕೊಂಡಿದ್ದಾರೆ ಅದು ಈಡೇರುತ್ತದೆ. ಈಡೇರಿದ್ದು ಕೂಡ ಇದಕ್ಕೆ ಯದ್ಭಾವಂ ತದ್ಭವತಿ ಅಂತ ಕರೀತಾರೆ. ನೀನೇನು ಭಾವನೆಯಿಂದ ಮಾಡ್ತೀಯ ಆತ ಆಗುತ್ತೆ, ಆಗಿದೆ ಕೂಡ. ನನ್ನ ಅನುಭವದಲ್ಲಿ ಅಂಥವು ಸುಮಾರು ನಡೆದೋಗಿದ್ದಾವೆ. ಓಕೆ. ಹಾಗಾಗಿ ಸತ್ಯನಾರಾಯಣ ಪೂಜೆಯನ್ನು ಮಾಡ್ಬೋದು. ಓಕೆ. ಸಾಕಷ್ಟು ಜನ ಮಾಡ್ತಾರೆ ಈಗಲೂ, ಬಟ್ ಮುಂಚೆ ಎಲ್ಲ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡೋಷ್ಟು ಈಗ ಮಾಡ್ತಿಲ್ಲ. ಆವಾಗಂದ್ರೆ ಅಟ್ಲೀಸ್ಟ್ ತಿಂಗಳಿಗೊಬ್ಬರು ಕರೆಯೋರು, ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡ್ತಿದ್ವಿ ಬನ್ನಿ ಅಂತ. ಈಗ ಕಾಲ ಬದಲಾಯಿತು, ಎಲ್ಲ ಜನ ಬ್ಯುಸಿ ಆದರು. ನಾನು ಈಗಾಗಲೇ ಹೇಳ್ದಾಗೆ ದೇವ್ರ ಮೇಲೆ ನಂಬಿಕೆನೇ ಹೋಗ್ಬಿಡ್ತು ಎಷ್ಟೊಂದು ಜನಕ್ಕೆ. ಒಂದಷ್ಟು ಜನ ನಾವು ಯೂಟ್ಯೂಬ್ ಮುಖಾಂತರ ಅದನ್ನು ರೀಸ್ಟೋರ್ ಮಾಡೋಕ್ಕೆ ಪ್ರಯತ್ನ ಪಡ್ತಿದ್ದೀವಿ. ದೇವ್ರ ಕೃಪೆ ಒಂದಲ್ಲ ಒಂದು ದಿನ ಅದು ಹಾಗೆ ಆಗುತ್ತೆ ಕಂಪ್ಲೀಟಾಗಿ ಅಂತ ನಂಬಿದ್ದೀನಿ ನಾನು. ಖಂಡಿತ ಸತ್ಯವಾದ ಮಾತು ಕೂಡ ಇದು. ಇಲ್ಲ ಮುಂಚೆ ಎಲ್ಲ ಪ್ರತಿ ಶ್ರಾವಣ ಮಾಸ, ಇವನು ಮುಂದೆ ನೆಕ್ಸ್ಟ್ ಶ್ರಾವಣ ಅಂದರೆ ಏನು? ಶ್ರಾವಣ ಈಸ್ ನಥಿಂಗ್ ಬಟ್ ಶ್ರವಣ ಅಂದರೆ ಕೇಳು ಅಂತ. ಕಾರಣ ಏನು? ಶ್ರಾವಣ ಮಾಸದಲ್ಲೇ ವ್ರತಗಳನ್ನು ಮಾಡ್ತಾಯಿದ್ರು. ಯಾಕೆ ಅಂದರೆ ನಮ್ಮ ಭಾರತ ದೇಶ ಕೃಷಿ ಪ್ರಧಾನವಾದ ದೇಶ. ರೈತನಿಗೆ ಬಿಡುವಿರ್ತಿರ್ಲಿಲ್ಲ. ಒಳ್ಳೆ ಮಳೆ ಬಂದಿತ್ತು, ಈಗ ಒಳ್ಳೆ ನಾಟಿ ಮಾಡಿರ್ತಾನೆ, ಬಿಡುವಿದೆ ಇವನಿಗೀಗ. ಈ ಮಳೆಗಾಲದಲ್ಲಿ ಬಿಡುವಿರುತ್ತಲ್ಲ ಅವನಿಗೆ. ಸೊ ಆವಾಗ ಅವನೇ ಮಾಡ್ತಿದ್ದ, ಈ ಶ್ರಾವಣ ಮಾಸದಲ್ಲಿ ಪ್ರತಿದಿನವೂ ಶ್ರವಣ ಮಾಡ್ತಿದ್ದ. ಅಟ್ಲೀಸ್ಟ್ ಕೇಳು ಇಲ್ಲ ಹೇಳು ಅಂತ ಇದೆ ಧರ್ಮ. ನಿನಗೆ ಗೊತ್ತಿದ್ರೆ ಹೇಳು, ಗೊತ್ತಿಲ್ವ ಕೇಳು. ಅದಕ್ಕೆ ಅದನ್ನೇ ಆ ಒಂದು ಕಾನ್ಸೆಪ್ಟ್ ಇಟ್ಕೊಂಡೇ ಈ ತಿಂಗಳುಗಳು ಪ್ರಾರಂಭವಾದವು. ಈಗೆಲ್ಲ ಆಗಸ್ಟ್ ಅಂತಾರೆ, ಆಗಸ್ಟ್ ಅಲ್ಲದು ಶ್ರವಣ ಕೇಳೋದಕ್ಕೆ ಶ್ರವಣ ಅಂತ ಹೇಳೋದು. ಹಾಗಾಗಿ ಈಗಲೂ ಬಹುಶಃ ನನ್ನ ಅನುಭವ ಪ್ರಕಾರ ನಾನೊಬ್ಬನೇ 5,273 ಸತ್ಯನಾರಾಯಣ ಪೂಜೆ ಮಾಡೀನಿ ಅಂದಮೇಲೆ ಬಹುಶಃ ಈಗಲೂ ನೀವು ಹೇಳ್ದಂಗೆ ಜನ ಈಗ ಮಾಡ್ತಾ ಇದ್ದಾರೆ. ಆದರೆ 2 ಉದ್ದೇಶನೂ ಇತ್ತು. ಒಂದು, ತಮ್ಮ ಮನದ ಬಯಕೆಯನ್ನು ಈಡೇರಿಸಿಕೊಳ್ಳುವುದಕ್ಕಾಗಿಯೂ ಇತ್ತು. ಇನ್ನೊಂದು, ನಮ್ಮ ಬಂಧುಗಳೆಲ್ಲರೂ ಸೇರ್ತಾ ಇದ್ರು, ಇಷ್ಟ ಮಿತ್ರರೆಲ್ಲರೂ ಸೇರ್ತಾ ಇದ್ರು, ಅವರವರ ಯೋಗಕ್ಷೇಮವನ್ನು ವಿಚಾರ ಮಾಡ್ಕೊಳ್ತಾ ಇದ್ರು, ವಿನಿಮಯ ಮಾಡ್ಕೊಳ್ತಾ ಇದ್ರು, ಎಲ್ಲರೂ ಆನಂದವಾಗಿರ್ತಿದ್ರು. ಬಟ್ ಈಗ ನೀವು ಹೇಳ್ದಂಗೆ ಇವತ್ತಿನ ಜೀವನ ಜಂಜಾಟದಲ್ಲಿ ಅವ್ರನ್ನ ಕರೆಯೋಕ್ಕೂ ಆಗ್ತಾರೆ, ಅವ್ರು ಕರೆದು ಅವ್ರು ಬಿಡುವಿಲ್ಲ, ಬರ್ಲಿಕ್ಕೆ ಆಗ್ತಾ ಇಲ್ಲ, ಅವ್ರ ಪಾಡಿಗೆ ಅವ್ರು ಮಾಡ್ಕೊಂಡು ಪೂಜೆಯನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಕೃಷ್ಣಂ ಜಗದ್ಗುರು ಅಂತಾರೆ. ಕೃಷ್ಣನ್ ಯಾಕೆ ಜಗದ್ಗುರು ಅಂತಾರೆ? ಎಸ್, ಇದಕ್ಕೆ ನನ್ನ ಗುರುಗಳಾದಂತಹ ಪ್ರೊಫೆಸರ್ KS ನಾರಾಯಣಾಚಾರ್ಯವರು ಸುಮಾರು 38 ಗ್ರಂಥಗಳನ್ನು ಬರೆದಾರೆ. ಕೃಷ್ಣಂ ಒಂದೇ ಜಗದ್ಗುರುಂ. ಈ ಜಗದ್ಗುರು ಅನ್ನೋ ಇಲ್ಲಿ ಬಾಕಿ ಎಲ್ಲ ಜಗದ್ಗುರುಗಳಲ್ಲ, ಇಲ್ಲಿ ಅದಿಲ್ಲ, ಅದು ಬೇರೆ ವಿಚಾರ, ಅದಿರಲಿ, ಅದು ಆಮೇಲೆ ಮಾತಾಡೋ ವಿಷಯ ಅಂತ ಅಲ್ಲ ನಮಗದು. ಇಲ್ಲಿ ಕೃಷ್ಣನೇ ಎಲ್ಲದಕ್ಕೂ ಮೂಲ ಕಾರಣ, ಅವನೇ ಜಗತ್ತಿಗೆ ಗುರು ಅನ್ನೋದಕ್ಕಪ್ಪ ಅಂದರೆ ಅವನನ್ನು ನಾವು ಅಳವಡಿಸಿಕೊಂಡಾಗ, ಅವನಿರ್ತಕ್ಕಂಥ ಭಗವದ್ಗೀತೆಯನ್ನು ಅಳವಡಿಸಿಕೊಂಡಾಗ ಯಾವ್ಯಾವ ಸಂದರ್ಭದಲ್ಲಿ ನಾವು ಏನನ್ನು ಅಳವಡಿಸ್ಕೊಳ್ಬೇಕು, ಏನು ಮಾಡಬೇಕು, ಹೇಗಿರಬೇಕು, ಜಗತ್ತು ಅಂದ್ರೇನು, ಸಮಾಜ ಅಂದ್ರೇನು, ರಾಜಕೀಯ ಅಂದ್ರೇನು, ಇವೆಲ್ಲವನ್ನು ಕೃಷ್ಣ ಪರಮಾತ್ಮ ಅದರಲ್ಲಿ ಹೇಳಿರೋದರಿಂದ ಹಾಗಾಗಿ ಇಡೀ ಜಗತ್ತಿಗೆ ಅವನೇ ಗುರು. ಕೃಷ್ಣಂ ಒಂದೇ ಜಗದ್ಗುರು. ಒಂದೇ ಮಾತು ಹೇಳಬೇಕಂದ್ರೆ ಇದನ್ನು ಹೇಳ್ತಾ ಹೋದರೆ ಭಾಳ ದೊಡ್ಡ ವಿಚಾರ, ಇದು ಭಾಳ ದೊಡ್ಡ ವಿಚಾರ, ಇದಕ್ಕೆ ಟೈಮೇ ಸಾಕಾಗಲ್ಲ. ಹಾಗಾಗಿ ಒಂದೇ ಭಾಷೆಯಲ್ಲಿ ಹೇಳಿದ್ದಾರೆ ಅವನೇ ಸರ್ವಂ. ಅದಕ್ಕೆ ನಾವು ಎಲ್ಲರೂ ಏನೇ ವ್ರತ ಪೂಜೆಗಳನ್ನು ಮಾಡಿದಾಗ ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು, ಅಪ್ಪ ಎಲ್ಲ ನಿನಗೆ ಅರ್ಪಣೆ ಆಗಲಿ ಅಂತ. ಭಗವದ್ಗೀತೆ ಯಾಕೆ ಓದಬೇಕು? ಭಗವದ್ಗೀತೆ ನಮ್ಮ ಬಾಳಿನ ಒಳಿತಿಗಾಗಿ, ನಮ್ಮ ಜೀವನದ ಸರ್ವತೋಮುಖ ಅಭಿವೃದ್ಧಿಗಾಗಿ, ನಾವು ಜೀವನವನ್ನು ಹೇಗೆ ಮಾಡಬೇಕು, ಯಾವ ರೀತಿ ಜೀವನವನ್ನು ಮಾಡಬೇಕು, ರಾಜಕೀಯವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಯಾವ ರೀತಿ ಜೀವನವನ್ನು ಮಾಡಬೇಕೆನ್ನೋದನ್ನು ಭಗವದ್ಗೀತೆ ನಮಗೆ ತಿಳಿಸಿಕೊಡುತ್ತದೆ. ಅದನ್ನೇ ಇವತ್ತಿನ ಎಲ್ಲ ನಮ್ಮ ದೊಡ್ಡವರು ಹೋರಾಟ ಮಾಡ್ತಾರೆ. ಭಗವದ್ಗೀತೆ ಒಂದು ಪುಸ್ತಕವಾಗಿ ಪಠ್ಯ ಪುಸ್ತಕವಾಗಿ ಹೊರಗೆ ಬರಬೇಕು ಅಂತ ಮಾಡ್ತಾ ಇದ್ದಾರೆ. ಅದಾದರೆ ಖಂಡಿತ ನಾವು ಹೇಗಿರಬೇಕು, ಯಾವ ಚೌಕಟ್ಟಿನಲ್ಲಿರಬೇಕು, ಎಷ್ಟು ಪ್ರಮಾಣದಲ್ಲಿರಬೇಕು ಅನ್ನೋದನ್ನು ಭಗವದ್ಗೀತೆ ನಮಗೆ ಜೀವನವನ್ನು ಕಳಿಸ್ಕೊಡುತ್ತೆ. ಥ್ಯಾಂಕ್ ಯು ಸೋ ಮಚ್, ನನಗೊಂದು ಚಾನ್ಸ್ ಕೊಟ್ಟಿದ್ದಕ್ಕೆ ಪಾಡ್ಕಾಸ್ಟ್ಗೆ. ಖಂಡಿತ ಇದ್ರ ಬಗ್ಗೆ ಪಾರ್ಟ್ 2 ಮಾಡಕ್ ನನಗಂತೂ ಇನ್ನೂ ಸಾಕಷ್ಟು ಪ್ರಶ್ನೆ ಇದೆ. ಸಮಯನೂ ತುಂಬಾ ಲೇಟ್ ಆಗೋಯ್ತು ಈಗಾಗಲೇ ನಿಮ್ಗೂ. ಥ್ಯಾಂಕ್ ಯು ಸೋ ಮಚ್. ನಮಗೆ ಮತ್ತೊಮ್ಮೆ ಭೇಟಿಯಾಗಿ ಸಮಾಜದ ಉದ್ಧಾರಕ್ಕೆ, ಸಮಾಜದ ಒಳಿತಿಗಾಗಿ ನಾನು ಯಾವ ವಿಚಾರದ ಬಗ್ಗೆ
ಹೇಳಲಿಕ್ಕೆ ನಾನು ಕೂಡ ತಯಾರಿದ್ದೇನೆ. ಮುಕ್ತಾಯ ಮಾಡ್ಬೋದನ್ನ? ಖಂಡಿತ. ಓಕೆ. ತಚ್ಚೇ ಯೋರಾರುಣೀಮಹೇ ಗಾತುಂ ಯಜ್ಞಾಯ ಗಾತುಂ ಯಜ್ಞಪತಯೇ ದೈವೀ ಸ್ವಸ್ತಿರಸ್ತುನಃ ಸ್ವಸ್ತಿರ್ಮಾನುಷೇಭ್ಯ ಊರ್ಧ್ವಂ ಜಗಾತು ಬೇಷಿಜಂ ಶನ್ನೋ ಅಸ್ತು ದ್ವಿಪದೇ ಶಂ ಚತುಷ್ಪದೇ. ಓಂ ಶಾಂತಿ ಶಾಂತಿ ಶಾಂತಿ.